ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 24ನೇ ತಾರೀಕು ಜುಲೈ 2024 ಬುಧವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ತೃತೀಯ ತಿಥಿ, ಶತಭಿಷ ನಕ್ಷತ್ರ, ಸೌಭಾಗ್ಯ ಯೋಗ, ಭದ್ರಂಕರ್ಣ ಇವತ್ತಿನ ಪಂಚಾಂಗ ಫಲ. ಇನ್ನು ತೊಂದರೆ ಕೊಡತಕ್ಕಂಥ ಮುಹೂರ್ತಗಳು ದುಷ್ಟ, ತೊಂದರೆ, ನೋವು, ಬಾಧೆ, ನಮ್ಮನ್ನು ವಿಚಲಿತ, ವಿಕೃತ, ದಾರಿ ತಪ್ಪಿಸುವಂತಹ ಮುಹೂರ್ತ ಸಮಯಗಳಿದ್ದಾವೆ. ಜಾಗ್ರತೆ. ಮಧ್ಯಾಹ್ನ 12 ಗಂಟೆಯಿಂದ 12:51 ಸಂಜೆ 5:06 ಸಂಜೆ 5:57 ಇರ್ತಕ್ಕಂಥ ಈ ಸಮಯ ತೊಂದರೆಯ ಸಮಯಗಳು. ಜಾಗ್ರತೆ ಮಕ್ಕಳೇ. ಕುಜರಾಹು ಸಂಧಿ ನಡೀತಿರೋದ್ರಿಂದ, ಅದರಲ್ಲೂ ಶನಿ ವಕ್ರ, ಪುನರ್ಪು ದೋಷ ಬೇರೆ, ಶನಿಚಂದ್ರ ಸೇರಿರ್ತಕ್ಕಂಥದ್ದು, ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜಗತ್ತಿನಲ್ಲಿ 2 ಥರದ ನೋವಿದೆಯಂತೆ. ಕೃಷ್ಣರು ಈ ಒಂದು ವನವಾಸಕ್ಕೆ ಧರ್ಮರಾಯರು ಬಂದಾಗ ಏನೋ ನಾನಾ ಥರದ ನೋವುಗಳಾಗ್ಬಿಟ್ಟಿದೆ. ಕೃಷ್ಣ, ಸಾಕಾಗ್ಬಿಟ್ಟಿದೆ ನಮಗೆ, ಇದು ಬೇಕಿತ್ತ ನಮಗೆ. ಚಕ್ರವರ್ತಿ ಧರ್ಮರಾಯರು ಅಂತಿಂಥದ್ದಲ್ಲ, ರಾಜಸೂಯ ಯಾಗ ಮಾಡಿದಂಥ ವ್ಯಕ್ತಿ, ಹಲವಾರು ದಾನ ಧರ್ಮಗಳನ್ನು ಮಾಡಿದಂಥ ವ್ಯಕ್ತಿ, ಎಂದೂ ಸುಳ್ಳನ್ನೇ ಆಡದ ವ್ಯಕ್ತಿ, ಎಲ್ಲರಲ್ಲೂ ಒಳ್ಳೆತನವನ್ನೇ ಹುಡುಕೋ ವ್ಯಕ್ತಿ, ಎಲ್ಲದಕ್ಕೂ ಮೀರಿ ಎಲ್ಲದಕ್ಕೂ ಭಯಪಡುವ ವ್ಯಕ್ತಿ. ಏನು ಮಾಡಿದ್ರು ಭಯವಂತೆ ಧರ್ಮರಾಯರಿಗೆ. ನೋಡಿ, ಇದು ಒಂದು ಅದ್ಭುತ. ನಾವೇನಾದ್ರೂ ಮಾಡಬೇಕಾದ್ರೂ ಒಂದು ಭಯದಿಂದ ಮಾಡಬೇಕು. ಇದರಿಂದ ಏನು ಸಾಧಕ ಬಾಧಕ, ನನಗೇನು ಒಳ್ಳೇದಾಗುತ್ತೆ, ನನಗೇನು ಕೆಟ್ಟದಾಗುತ್ತೆ, ಇಲ್ಲ ನಮ್ಮವ್ರಿಗೇನು ಒಳ್ಳೇದಾಗುತ್ತೆ, ನಮ್ಮವ್ರಿಗೇನು ಕೆಟ್ಟದಾಗುತ್ತೆ, ಸದಾ ಆ ಆಲೋಚನೆಯಲ್ಲಿರುವ ವ್ಯಕ್ತಿ ತಪ್ಪುಗಳನ್ನ ಮಾಡಲಾರ. ಭಯವಿರಬೇಕು. ಧರ್ಮರಾಯರಿಗೆ ಮಾತ್ರ ಭಯ. ಯುದ್ಧ ಮಾಡೋ ಕೂಡ ಅದಕ್ಕೆ ಒಪ್ಪಿರೋಲ್ಲ. ಕೃಷ್ಣ 5 ಗ್ರಾಮ ಆದ್ರೂ ಕೊಟ್ಟರು ಸರಿ, ಕೇಳ್ಬಿಡು. ಅಕಸ್ಮಾತ್ ನಮ್ಮ ರಾಜ್ಯ ಕೊಡ್ಲಿಲ್ಲ ಅಂದ್ರೆ 5 ಊರು 5 ಗ್ರಾಮ ಅನ್ನೋ ರೀತಿನಲ್ಲಿ ಕೇಳ್ತಾನೆ. ಆತನಿಗೆ ಯುದ್ಧ ಮಾಡೋ ಇಷ್ಟ ಇರಲ್ಲ. ಯಾಕಂದ್ರೆ ಕಡಿಮೆ ಅಂದ್ರೂ ಎಷ್ಟು ಲಕ್ಷ ಜನ ಸಾಯ್ತಾರೋ, ತನ್ನವರು ನಮ್ಮವರು, ಇದೆಲ್ಲ ಬೇಕಾ ನಮಗೆ? ಇದನ್ನೆಲ್ಲ ಶಾಪ ನಾನು ತಗೋಬೇಕಾ? ರಾಜ ಅಂದಮೇಲೆ ಯುದ್ಧ ಮಾಡಬೇಕು. ಸೋಲು ಗೆಲುವು ಅದು ಆಮೇಲೆ. ಆದರೆ ಧರ್ಮರಾಯರಿಗೆ ಭಯ. ಪ್ರತಿ ವಿಚಾರಕ್ಕೂ ಭಯಪಟ್ಟೆ ಮುಂದಕ್ಕೆ ಹೆಜ್ಜೆ ಇಡ್ತಾ ಇದ್ದಿತ್ತು. ಅದನ್ನ ಕೇಳ್ತಿದ್ದ ಅನುಭವಸ್ಥರನ್ನ, ಇದು ಸರಿಯಾ, ಇದು ಸರಿಯಾ, ಹಿಂಗು ಸರಿಯಾ, ಹಂಗು ಸರಿಯಾ, ಇದು ಮಾಡಿದ್ರೆ ಸರಿಯಾ, ಇದು ಮಾಡಿದ್ರೆ ತಪ್ಪ, ಇದರಿಂದ ಲೋಕಕ್ಕೇನು, ಜನಕ್ಕೇನು, ನಮಗೆ ಕಟ್ಟ ಕಡೆಯದಾಗ ಕೇಳ್ತಿದ್ ನಮಗೆ ಏನು. ಮೊದಲು ಕೇಳ್ತಿದ್ದ ಆತ ಏನೇ ಮಾಡ್ಬೇಕಾದ್ರೆ ಇದರಿಂದ ಜನಕ್ಕೇನು ಉಪಯೋಗ, ಇಲ್ಲ ಇದರಿಂದ ದುರುಪಯೋಗ, ಜನಕ್ಕೇನು ಒಳ್ಳೇದಾಗುತ್ತೆ, ಇಲ್ಲ ತೊಂದರೆ. ಇವತ್ತು ನೋಡಿ ನಮ್ಮ ರಾಜರುಗಳನ್ನ, ಅವ್ರು ತಗೊಳ್ಳೋ ನಿರ್ಧಾರಗಳು, ಎಷ್ಟೋ ನಿರ್ಧಾರಗಳು ನಮಗೆ ಉಪಯೋಗನೋ ದುರುಪಯೋಗ ಯಾವುದೂ ಇಲ್ಲ, ಅವ್ರಿಗೆ ಉಪಯೋಗಗಳೇ ಇರ್ತವೆ. ಎಲ್ಲೋ ಆಗಾಗ ದಿಢೀರಂತ ಕೆಲವೊಂದು ಬರುತ್ತೆ, ಖುಷಿನೂ ಕೊಟ್ಬಿಡುತ್ತೆ. ಯಾವ ಪುಣ್ಯಾತ್ಮನೋ ಗೈಡೆನ್ಸ್ ಮಾಡಿದ್ರು, ಇಲ್ಲ ಅವರೇ ತಗೊಂಡ್ರೋ ಗೊತ್ತಿಲ್ಲ. ಇವತ್ತು ಗಂಗಾ ಆರತಿ ತರ ಕಾವೇರಿ ಆರತಿ ಅಂತಿದ್ದಾರೆ. ಖುಷಿ ಆಗ್ತಿದೆ ನಮಗೆ. ನಮ್ಮ ನಾಡು, ನಮ್ಮ ಜಲ, ನಮ್ಮ ಪುಣ್ಯ ನದಿ, ನಮ್ಮ ಜೀವ ನದಿ ಅದು ಕಾವೇರಿ. ನಮ್ಮ ತಾಯಿಗೂ ಕೂಡ ಈ ತರದೊಂದು ಮಾಡ್ತಾರೆ ಅಂದ್ರೆ ಅದು ತುಂಬಾ ಖುಷಿ. ಕಾವೇರಿ ತಟಾಕದಲ್ಲಿ ನಿಜವೇ ಅದೊಂದು ಅದ್ಭುತ ರಮಣೀಯ ಆನಂದ. ನಮ್ಮ ಕಾವೇರಿ ನದಿಯ ಬಗ್ಗೆ ಜಗತ್ತಿಗೆಲ್ಲ ತೋರಿಸ್ಕೊಡ್ತಕ್ಕಂಥದ್ದು. ಅಲ್ಲೇ ಗಂಗಾ ನದಿಯನ್ನ ಹೆಂಗೆ ತುಂಗಾಪಾನ ಗಂಗಾ ಸ್ನಾನ ಅಂತ ಹೇಗೆ ಹೇಳ್ತಾರೆ, ಇವತ್ತು ತುಂಗಾ ನದಿನ ಕೆಡಿಸ್ಬಿಟ್ಟಿದ್ದಾರೆ ಮಕ್ಕಳೇ. ನಮ್ಮ ತುಂಗಾ ನದಿ ನೀರು ಕುಡಿಯಕ್ಕಾಗಲ್ಲ. ಇದು ವೇದಗಳ ಕಾಲದಿಂದಲೂ ಅನಾದಿ ಕಾಲದಿಂದಲೂ ಆಡ್ಕೊಂಡು ಬಂದಿರೋ ಮಾತು. ತುಂಗಾಪಾನಂ ಗಂಗಾ ಸ್ನಾನಂ, ಗಂಗೆಯಲ್ಲಿ ಮುಳುಗಿದ್ರೆ
ತುಂಗೆಯಲ್ಲಿ ನೀರು ಕುಡಿದ್ರೆ ಅದಕ್ಕಿಂತ ಶುದ್ಧವಿಲ್ಲ, ಪರಿಪೂರ್ಣತೆ ಇಲ್ಲ ಅಂತ ಹೇಳ್ತಿದ್ವಿ. ಎಲ್ಲಿ ನಮ್ಮ ತುಂಗಮ್ಮ ಹಾಳು ಮಾಡಿಟ್ಟು ಬಿಟ್ಟಿದ್ದಾಳೆ. ಈಗೇನೋ ಪುಣ್ಯಾತ್ಮರು ಹಿರಿಯರು ಯಾರೋ ನಿರ್ಧಾರ ತಗೊಂಡಿದ್ದಾರೆ, ಅವ್ರಿಗೆ ನಿಜವಾಗ್ಲೂ ಧನ್ಯವಾದ ಹೇಳ್ಬೇಕು. ನಮ್ಮ ಕಾವೇರಿ ನದಿಯ ಬಗ್ಗೆ, ಜಲದ ಬಗ್ಗೆ, ನಾಡಿನ ಬಗ್ಗೆ ಲೋಕಕ್ಕೆಲ್ಲ ತಿಳಿಸ್ಲಿಕ್ಕೆ ಆ ಥರದ್ದು ಒಂದು ತುಂಬಾ ಒಳ್ಳೇದು. ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ತಾಯಿ ಅದು, ನಮ್ಮ ತಾಯಿ ಅದು. ನಾವು ಕುಡಿತಿರೋ ಪ್ರತಿ ಹನಿ, ಪ್ರತಿಯೊಂದು ಆ ಕಾವೇರಿ ಅಂಶವೇ ಅನ್ನತಕ್ಕಂಥದ್ದು. ಯಾಕೆ ಕಾವೇರಿ ಕಾವೇರಿ ಅಂತೇವೆ ಗೊತ್ತಾ? ಕಾವೇರಿ ನಮ್ಮೂರಲ್ಲಿ ಹುಡ್ತಾಳೆ. ನಮ್ಮೂರಲ್ಲಿ ಹುಟ್ಟಿ ನಮಗೆ ಬರೀ 3 ಡಿಸ್ಟಿಕ್ಗೆ ಅಷ್ಟೇ ನೀರು, ಮೈಸೂರು, ಮಂಡ್ಯ, ಬೆಂಗಳೂರು. ಅವರಿಗೆ ಎಷ್ಟು ಡಿಸ್ಟಿಕ್ಕಿಗೆ ಗೊತ್ತಾ? 18 ಡಿಸ್ಟಿಕ್ಕಿಗೆ ನೀರು ಹರಿತಾಳೆ ತಾಯಿ ಜಗನ್ಮಾತೆ. ಸ್ವಲ್ಪ ಕೇರಳಗೂ ಟಚ್ ಆಗ್ತಾಳೆ, ಹೋಗಿ ಸಮುದ್ರ ಸೇರ್ತಾಳೆ ನನ್ನಮ್ಮ. 18 ಡಿಸ್ಟಿಕ್ಗೆ ನೆನಪಿಟ್ಕೊಳ್ಳಿ. ಅಯ್ಯೋ, ನೀವು ನೋಡ್ಬೇಕು. ತಿರುಚಿ ಶ್ರೀರಂಗಂ ಎಲ್ಲಿದೆ ಗೊತ್ತಾ? ಅಲ್ಲಿ ಆ ರಂಗನಾಥನ ಪಾದವನ್ನ ತೊಳಿತಾಳೆ ಆ ಜಗನ್ಮಾತೆ. ಅಲ್ಲಿವರೆಗೂ ಆ ಹರಿಯೋ ಆ ಇದು ನೋಡ್ಬೇಕು, ಆ ತೋರ್ ನೋಡ್ಬೇಕು. ನೋಡ್ತಿದ್ರೆ ಹಾಗೇ ಕಣ್ಣಲ್ಲಿ ನೀರು ಬರುತ್ತೆ. ನನ್ನಮ್ಮ ಎಲ್ಲರಿಗೂ ಬಂದಿದ್ದಾಳಪ್ಪ. ಎಷ್ಟು ಲಕ್ಷಾಂತರ ಜನರಿಗೆ ಜೀವನದಿ, ಕೋಟ್ಯಾಂತರ ಜನರಿಗೆ. ಅವ್ರಿಗೆ ಏನ್ ಹೇಳ್ತಾರೆ ಗೊತ್ತಾ? ಪೊನ್ನಿ ಅಂತ ಹೇಳ್ತಾರೆ, ಬಂಗಾರ ಅಂತಾರೆ. ಅದ್ರ ಮೇಲೇನೆ ಪಿಕ್ಚರೇ ತೆಗ್ದಿದ್ದಾರೆ. ಪೊನ್ನಿಯನ್ ಸೆಲ್ವನ್ ಅಂತ ಏನ್ ಪಿಕ್ಚರ್ ಬಂದಿದೆಯಲ್ಲ, ನನ್ನ ಕಾವೇರಿ ತೀರದ ಆ ಒಂದು ದೊರೆ. ನೆನಪಿಟ್ಟುಕೊಳ್ಳಿ. ಅದ್ರಲ್ಲಿ ಮುಳುಗಿ ಎದ್ದು ಬರ್ತಾನೆ ಆತ, ಕಾಪಾಡ್ತಾಳೆ ಆ ತಾಯಿ ಜಗನ್ಮಾತೆ ಅನ್ನೋ ಒಂದು ಮಾತು. ಪೊನ್ನಿಯನ್ ಸೆಲ್ವನ್ ಅಂತ ಮೂವಿ ಏನ್ ಬರ್ದಿದಲ್ಲ, ಅದ್ರ ಹಿಂದ್ಗಡೆ ಕೆದ್ಕೊಂಡು ಹೋದ್ರೆ ನಮ್ಮ ಕಾವೇರಿ ತಾಯಿ ನಮ್ಮೂರಲ್ಲಿ ಹುಟ್ಟಿ. ಅದಕ್ಕೆ ಕಾವೇರಿ ಪುಷ್ಕರ, ಕಾವೇರಿ ಶಾಪ ಅಂತೇವೆ ನಾವು. ಕೆಲವರು ಕಾವೇರಿ ಶಾಪದಲ್ಲಿ ಹುಟ್ಟಿರ್ತಾರೆ. 1982, 1994, 1970, 2006 ಈ ತರ ಈ ವರ್ಷಗಳಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಕಾವೇರಿ ಶಾಪ, ಕಾಲು ಭಾಗ ಸುಖ ಅಂತ ಹೇಳ್ತಿರ್ತಾನೆ. ಯಾಕಂದ್ರೆ ಕಾವೇರಿ ನಮ್ಮ ತಾಯಿಯೇ. ನಮಗಿಲ್ಲ, ನಾವು ಬಳಸೋಕಿಲ್ಲ. ನಾವೇ ಕಿತ್ತಾಡ್ತಿದ್ದೀವಿ. ಮಂಡ್ಯದವರು, ಮೈಸೂರವರು, ಬೆಂಗಳೂರವರು ಸಾಕಾಗ್ತಿಲ್ಲ ನಮ್ಗೆ, 1.25 ಕೋಟಿ ಜನ ಇದ್ದೇವೆ ನಾವು ಅಂತೆಲ್ಲ ನಾವು ಕಿತ್ತಾಡ್ತಿದ್ದೇವೆ. ಕಾವೇರಿ 3ನೇ ಹಂತ, 4ನೇ ಹಂತ, 5ನೇ ಹಂತ, 6ನೇ ಹಂತ ನೀರು ಬರುತ್ತೆ ಅಂತ ನಮ್ಮ ಮನೆ ಹತ್ರ ಎಲ್ಲ ಪೈಪುಗಳು ಹಾಕಿದ್ದಾರೆ. 10 ವರ್ಷ ಆಯ್ತು, ಇನ್ನೂ ಬಂದಿಲ್ಲ ಪುಣ್ಯಾತ್ಮರು. ಅದ್ ಯಾವ ಅಧಿಕಾರಿಗಳು ಕೂತಿದಾರೋ ಅವ್ರ ಹೊಟ್ಟೆ ತಣ್ಣಗಿಟ್ಟಿರ್ಲಿ. ಏನಂತೀರಿ ಮಕ್ಕಳೇ? ಏನಂತೀರಿ? ಇರ್ಲಿ. ಅಂಥದ್ದು ಆ ನೋವಿನಿಂದ ಅಂತ ಒಂದು ಯಜ್ಞ, ಯಾಗ, ಹೋಮ, ಹವನ ಮಾಡಿದಂತ ಧರ್ಮರಾಯರು ಕೇಳ್ತಾರೆ, ಏನು ಕೃಷ್ಣ ಅಂದ್ರೆ ನಾನಾ ನೋವುಗಳಿಲ್ಲ ಕಣ. 2 ತರದ ನೋವುಗಳೇ ಇರೋದು ಅಂತ ಹೇಳ್ತಾರೆ ವಿಶೇಷವಾಗಿ. ಪ್ರಪಂಚದಲ್ಲಿ 2 ತರದ ನೋವಿರೋದು ಧರ್ಮರಾಯ. ಅಷ್ಟೊಂದು ಯಾಕೆ ನೋವು ತಿಂತೀಯ? 2 ತರದ್ದು. ಒಂದು ನಮ್ಮನ್ನ ಘಾಸಿ ಮಾಡುತ್ತೆ, ನಮ್ಮನ್ನ ಗಾಯ ಮಾಡುತ್ತೆ ಕೆಲವು ನೋವುಗಳು. ಕೆಲವು ನೋವುಗಳು ನಮ್ಮನ್ನ ಬದಲಾಯಿಸುತ್ತೆ. ನಿನ್ನನ್ನೇನಾದ್ರೂ ಬದಲಾಯಿಸಿದೀಯಾ ಅಂತ. ಜೀವನದಲ್ಲಿ ಅವನಿನ್ನು ಜೂಜಾಡ್ತಾನ? ಜೂಜಾಡೋರು, ಈ ಬೆಟ್ಟಿಂಗ್ ಆ್ಯಪು, ಇನ್ನೊಂದು ಈ ಟ್ರೇಡಿಂಗು, ಇನ್ಯಾವುದು ಮನಿ ಡಬಲಿಂಗು, ಬೇಗ ಗೆದ್ದು ಬಿಡ್ಬೇಕು, ಬೇಗ ಆಗ್ಬಿಡ್ಬೇಕು ಅನ್ನೋರೆಲ್ಲ ದುರ್ಯೋಧನನನ್ನು ನೋಡಬೇಕು. ಜೂಜಿಗೋಗಿ ಗೆದ್ದೆ ಅನ್ಕೊಂಡ ತತ್ಕಾಲ, ಆಮೇಲೆ ಸರ್ವನಾಶ ಆಗೋಯ್ತು. ಸರಿಸುಮಾರು 20-21 ಲಕ್ಷ ಜನ ಸತ್ತಿರೋದು. ಸರಿಸುಮಾರು 20-21 ಲಕ್ಷ. ಎಷ್ಟು ಜನ ಉಳ್ಕೊಂಡ್ರು? ಬೆರಳಣಿಕೆ ಅಷ್ಟು. ಬೆರಳಲ್ಲಿ ಎಣಿಸ್ಬೋದು ನಾವು. 5 ಜನ ಪಾಂಡವರು, ಕೃಷ್ಣ, ಕೃಪಾಚಾರ್ಯರು, ಆಮೇಲೆ ಅಶ್ವತ್ಥಾಮ, ನನಗೆ ಗೊತ್ತಿರೋ ಹಾಗೆ. ಎಷ್ಟು ಜನ ಉಳ್ಕೊಂಡ್ರು ಮಕ್ಕಳ? ದ್ರೌಪದಿ. ಇನ್ಯಾರು ಹುಡ್ಕೊಂಡ್ರು? ದ್ರೌಪದಿ ಯುದ್ಧರಂಗದಲ್ಲಿ ಇರ್ಲಿಲ್ಲ, ಯುದ್ಧ ಮಾಡ್ಲಿಲ್ಲ, ಅದು ಬೇರೆಯೇ. ಧೃತರಾಷ್ಟ್ರ, ಗಾಂಧಾರಿ, ಕುಂತಿದೇವಿ. ಹುಡ್ಕೊಳ್ಳಿ, ಕೌಂಟ್ ಮಾಡ್ಕೊಳ್ಳಿ, ಚಟ್ಟ ಆಗುತ್ತೆ. ಅಷ್ಟು ಜನ ಜೂಜಿನಿಂದ, ಮೋಸದ ಜೂಜಿನಿಂದ ಗೆದ್ದ ಉಳಿಲಿಲ್ಲ. ಜೂಜು ಅನ್ನೋದೇ ಮೋಸ, ಹೋಗಬಾರ್ದಿತ್ತು. ಅದರಿಂದ ತನಗೂ ನೋವು ಕೊಟ್ಟ. 2 ತರದ ನೋವಿರೋದು ಮಕ್ಕಳೇ ಪ್ರಪಂಚದಲ್ಲಿ. ನೆನಪಿಟ್ಟುಕೊಳ್ಳಿ, ಜಗತ್ತಲ್ಲಿ ಕೃಷ್ಣ ಹೇಳಿರೋದು ಇದು. 2 ತರದ ನೋವೇ.
ಒಂದು ನಮಗ್ ಗಾಯ ಮಾಡುತ್ತೆ. ಇಂಥವನಿಂದ ಬೇಕಿತ್ತ, ಯಾರೋ ನಮ್ಮನ್ನ ಅಗಲಿಸ್ಬಿಟ್ರು, ತುಂಬಾ ಪ್ರೀತಿಯಿಂದ ಬೆಳೆಸಿರ್ತೇವೆ, ಏನೋ ಒಂದು ಕ್ಷಣಿಕ ಆ ಒಂದು ಭಾವಕ್ಕೆ ಹತ್ಯೆಯೋ ಆತ್ಮಹತ್ಯೆಯೋ ಅಂತ ಹೇಳ್ತಿರ್ತೇನಲ್ವಾ, ಅಯ್ಯೋ ನಾನ್ ಬೆಳೆಸಿದ ಮಗು, ಅಯ್ಯೋ ನಾನ್ ಕಷ್ಟಪಟ್ಟು ದುಡಿದದ್ದು, ಹೌದು ಮನಸ್ಸಿಗೆ ಗಾಯವೇ. ಆದರೆ ಇನ್ನೂ ಕೆಲವು ನೋವುಗಳು ನಮ್ಮನ್ನ ಬದಲಾಯಿಸ್ಬಿಡ್ತೇವೆ. ಜೀವನದಲ್ಲಿ ಇನ್ನು ನಾವು ಸಹಾಯ ಮಾಡಲ್ಲ. ಸತ್ಯವೇ, ಇನ್ನು 10,000 ನಿಜವಾದ ಸಹಾಯಕ್ಕೆ ಬಂದಿರ್ತಾನೆ. ಆಲ್ರೆಡಿ 10 ಲಕ್ಷ ತಗೊಂಡು ಟೋಪಿ ಹಾಕಿದ್ದಾರೆ. ಇವನು ನಿಜವಾಗ್ಲೂ 10,000 ಬಂದ್ರು ಕೂಡ ನಮಗ್ ಕೊಡೋ ಕೈ ಬರೋಲ್ಲ. ಧರ್ಮವಂತ ನಾನು ಧರ್ಮ ಮಾಡಿ ಕೆಟ್ಟೆ ಅಂತ ಇನ್ನು ಜೀವಮಾನದಲ್ಲಿ ಧರ್ಮ ಮಾಡಕ್ ಹೋಗೋದಿಲ್ಲ, ಇನ್ನು ನಂಬುವುದಿಲ್ಲ ಅವನು. ಇನ್ನು ಇಂಥ ವ್ಯವಹಾರಗಳೇ ಬೇಡ ಅಂತಾನೆ. ನನಗೆ ಮೊನ್ನೆ ಕೂಡ ಯಾರೋ 1-2 ಕಂಪನಿಯವರು ಹೀಗೆ ಯಾವುದೋ ಒಂದು ಜಾತಕ ಪರಾಮರ್ಶಕ್ಕೆ ಒಂದು ವಿಶೇಷ ಸ್ಥಳಕ್ಕೆ ಹೋಗಿದ್ದೆ. ನೋಡಿ ಗುರುಗಳೇ, ಮೆಡಿಸಿನ್ಸು ನಿಮ್ದು ತುಂಬಾ ಹೆಸರು, ಶಂಕರಾಮೃತ, ಅಯ್ಯೋ ನೀವು ಬನ್ನಿ ಮಾತಾಡೋಣ, ನಿಮ್ದೇ ಬ್ರ್ಯಾಂಡ್ ಅಂತ ತಗೊಂಡು ಹೋಗೋಣ, ಬಿಟ್ಬಿಡಿ ಸ್ವಾಮಿ. ಇಷ್ಟು ಹೇಳಿದೆ. ನನಗಿನ್ನು ವ್ಯವಹಾರವೂ ಬೇಡ, ವ್ಯಾಪಾರವೂ ಬೇಡ, ತಡ್ಕೊಳ್ಳೋ ಶಕ್ತಿ ಇಲ್ಲ. ನನ್ನನ್ನು ಬದಲಾಯಿಸಿಬಿಟ್ಟಿದೆ ಈ ಒಂದು ಮೋಸದ ಪ್ರಪಂಚ, ನನ್ನನ್ನು ಬದಲಾಯಿಸಿಬಿಟ್ಟಿದೆ. ಬೇಡವೇ ಬೇಡ, ಅವರೂ ಬೇಡ, ನಾನು ಮೋಸ ಹೋಗೋದು ಬೇಡ, ಅವ್ರು ಮೋಸ ಮಾಡೋದು ಬೇಡ. ಮುಖ್ಯವಾಗಿ ನನ್ನದೇ ತಪ್ಪು, ನಾನು ಎದುರಿಸಲಾರೆ, ನಾನು ಬದಲಾಗಲಾರೆ. ವ್ಯವಹಾರಕ್ಕೋಸ್ಕರ ವ್ಯಾಪಾರಕ್ಕೋಸ್ಕರ ನಾನು ಬದಲಾಗಬೇಕು, ನನ್ನ ಮಾತು ಬದಲಾಗಬೇಕು, ನನ್ನ ಆಲೋಚನೆ ಬದಲಾಗಬೇಕು, ನನ್ನ ವಿವೇಚನೆ ಬದಲಾಗಬೇಕು, ನನ್ನ ಚಿಂತನೆ ಬದಲಾಗಬೇಕು. ಬೇಡವೇ ಬೇಡ ಸ್ವಾಮಿ. ಜೀವಮಾನದಲ್ಲಿ ಇನ್ನು ವ್ಯವಹಾರ ವ್ಯಾಪಾರ ಯಾವುದೇ ಕಾರಣಕ್ಕೂ ನನ್ನ ಕಿವಿಲಿ ಹಾಕಿಸ್ಕೊಳ್ಳಲ್ಲ, ಬೇಡ. ಧರ್ಮದೇವತೆ, ಆ ನ್ಯಾಯ ದೇವತೆ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಿದ್ದಳು ಈ ಪರಿಧಿಲಿ ಹೆಜ್ಜೆ ಇಡ್ತೇನೆ. ಎಲ್ಲೋ ಒಂದು ನನ್ನ ಗುರುಗಳ ಜೊತೆ ಒಂದು ಪುಟ್ಟ ಆಶ್ರಮ ಅನ್ನತಕ್ಕಂಥ ಚಿಂತನೆ ಭಾವ ಅನ್ನತಕ್ಕಂಥ ಓಡಾಟದಲ್ಲಿದ್ದೇನೆ. ಅಷ್ಟು ಬಿಟ್ಟು ಇನ್ನೇನೂ ಇಲ್ಲ. ಗುರುಗಳದ್ದು ಗುರುಗಳು ನಡೆಸ್ಕೊಂಡು ಹೋಗ್ಲಿ, ಅಲ್ಲೊಂದು ಅಳಿಲು ಸೇವೆ ನನ್ನದೊಂದು ಅನ್ನೋ ಒಂದು ಆಸೆಯೇ ಬಿಟ್ಟು ಇನ್ನು ಯಾವುದೇ ಕಾರಣಕ್ಕೂ ನಾನು ಬರುವುದು. ಅಷ್ಟು ದೊಡ್ಡ ಗಾಯಗಳು ಕೊಟ್ಟಿದ್ದಾವೆ, ಆಡಿದಂಥ ಮಾತುಗಳು ತಡ್ಕೊಂಡಿಲ್ಲ. ನೋಡಿ ನನ್ನ ಸ್ನೇಹಿತ ಹೇಳಿದೆ, ಹೋದ್ರೆ ಹೋಗ್ಲಿ ಬಿಟ್ಬಿಡೋ. ನೋಡಿ ನಾನು ಅವತ್ತು ಕಂಪ್ನಿಯನ್ನು ಹಿಡ್ಕೋಬೋದಿತ್ತು, ಬೇರೆ ಇನ್ನೊಂದು ಸಾಲ ಎಲ್ಲಿಂದಲೋ ತರೋದು, ಮಾಡೋದು, ನಿಲ್ಲೋದು, ರೈಟೋ ರಾಂಗೋ ವಾಟ್ ಎವರ್. ಆಗ ನಾನು ರಾಂಗ್ ಇಳಿಬೇಕಿತ್ತು, ಕೊಡೋರಿಗೆಲ್ಲ ಕೊಡಲ್ಲಪ್ಪ ಆಗೋಲ್ಲ ಅಂತ. ಈಗ ಆಗೋದೇ ಇಲ್ಲ, ಅದು ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ. ಇಲ್ಲ, ಇನ್ನೊಂದು ಸಾಲ ತೆಗೆದೆ ತೀರಿಸಿದ್ರೆ ಬ್ಯಾಂಕ್ಗಳವ್ರಿಗೆ ಉತ್ತರ ಕೊಡ್ಬೋದು, ವ್ಯಕ್ತಿಗಳಿಗೆ ಹಂಗ ಆಗೋಲ್ಲ. ಅವ್ರವ್ರಿಗೆ ಏನ್ ಕಷ್ಟವೋ ಏನ್ ನಂಬಿಕೆಯೋ ಕೊಟ್ಟು ಬಿಟ್ಟಿದ್ದಾರೆ, ಕೊಟ್ಟು ಬಿಡೋಣ. ಮಿಕ್ಕಿದ್ದು ಅದನ್ನ ನಿಭಾಯಿಸ್ತಿದ್ದೇನೆ. ಅದರಲ್ಲಿ ನೀವು ನಂಬಲ್ಲ, ಹೆಚ್ಚು ಕಡಿಮೆ ಒಂದು 500 ದಿನ ಕಳೆದು ಬಿಟ್ಟಿದ್ದೇನೆ. ಹಾಗೆ ಇನ್ನೊಂದು 1500 1600 ದಿನ ಕಳೆದ್ರೆ ಒಂದು 80% ಐ ಆಮ್ ಬ್ಯಾಕ್. ಸಾಕು. ಇನ್ನೊಂದು 4 ವರ್ಷವಾ, ಇನ್ನೊಂದು 5 ವರ್ಷವಾ, ಸರಿ ಆಗಲಿ. 500 ದಿನ ಕಳೆದು ಬಿಟ್ಟಿದೆ. ನಾನು ದಿನನಿತ್ಯ 2100 ದಿನ ಕಳೆಯಬೇಕು, ನಾನು ಬದಲಾಗಬೇಕು. ಆದಂತ ಗಾಯ ನನ್ನ ಸ್ನೇಹಿತನಿಗೆ ಹೇಳಿದ, ಬಿಟ್ಟು ಬಿಡು ಅದು ಅಂತ. ಹೋದ್ರೆ ಹೋಗ್ಲಿ ಅಂತ ಇಲ್ಲ ಕಣೋ. ಮನೆ ತುಂಬಾ ಅಣ್ಣಂದ್ರು, ಒಟ್ಟು ಕುಟುಂಬ, ಅವ್ರಿಗೇನೂ ಇಲ್ಲ. ಇದು ಏನೋ ಮಾಡಿ ಇನ್ನು ಜೀವಮಾನದಲ್ಲಿ ಮಾಡೋಲ್ಲ, ಕೊಟ್ಟು ಬಿಡ್ತೇನೆ ಅಂದ. ಇಲ್ಲವರೆಗೂ ಹೂತ್ಕೋಬಿಟ್ಟ. ನೋಡಿ ಆತ್ಮಹತ್ಯೆ ಪ್ರಭಾವ. ಕೆಲವು ಗಾಯಗಳು ಹಂಗಾಗ್ಬಿಡ್ತವೆ ಮಕ್ಕಳೇ. ಒಂದು ನಮಗಾಗುತ್ತೆ, ಇನ್ನೊಂದು ನಮ್ಮನ್ನ ಬದಲಾಯಿಸ್ಬಿಡುತ್ತೆ. ಕೆಲವರನ್ನ ತುಂಬಾ ನಿಶಕ್ತಿ ಸ್ವರೂಪ ಗಾಯಗಳು. ಮುಗಿದೋಯ್ತು, ನಾನು ಕಳ್ಕೊಬಿಟ್ಟೆ, ನನ್ನ ಮಾನ ಹೋಯ್ತೆ. ಓದು ಮಾನ ತರ್ಬೋದು, ಓದು ದುಡ್ಡು ತರ್ಬೋದು, ಓದ ಅಧಿಕಾರ ತರ್ಬೋದು, ನೆನಪಿಟ್ಕೊಳ್ಳಿ ಮಕ್ಕಳು. ಆದ್ರೆ ಓದ ಜೀವ, ಎರಡನೇದು ನಂಬಿಕೆ, ಈ ಎರಡೂ ವಾಪಸ್ ತರಕ್ಕಾಗಲ್ಲ. ಇನ್ನು ನನ್ನ ಜೀವಮಾನದಲ್ಲಿ ನನಗೆ ವ್ಯವಹಾರದ ನಂಬಿಕೆ ಹೊರಟೋಯ್ತು, ಇನ್ನು ಮಾಡೋಲ್ಲ. ಎಂತೆಂತ ದೊಡ್ಡ ಜಾತಕ ನೋಡಿಲ್ಲ ಮಕ್ಕಳೇ. ತುಂಬಾ ದೊಡ್ಡವರ ಜಾತಕವನ್ನ ಈ ವೈದಿಕ ತೋರಿಸ್ಕೊಟ್ಟಿದೆ, ನೋಡಿದ್ದೇನೆ. ಸಾಮಾನ್ಯರನ್ನು ನೋಡಿದ್ದೇನೆ. ತೃಪ್ತಿ ಇದೆ. ಅವರು ತುಂಬಾ ಕಳ್ಕೊಂಡಿರೋರನ್ನು ನೋಡಿದ್ದಾನೆ. ತುಂಬಾ ಅಧಪತನ ಆಗಿರೋರು, ತುಂಬಾ ಮೇರು ಶೃಂಗ ಅವರು ಅವರ ರಂಗದಲ್ಲಿ ತುಂಬಾ ಕೆಳಮಟ್ಟಕ್ಕೆ ನಿಂತಿರೋದನ್ನು ನಾನು ನೋಡಿದ್ದಾನೆ ತುಂಬಾ ದೊಡ್ಡದಾಗಿ. ಅದಕ್ಕೆ ಹೇಳ್ತಿದ್ದಾನೆ, ಕೃಷ್ಣರು ಹೇಳಿದಂತೆ ಈ ಮಾತನ್ನು ನೆನಪಿಟ್ಕೊಳ್ಳಿ ಮಕ್ಕಳು. ಜೀವನದಲ್ಲಿ ನಾನಾ ನೋವುಗಳಿಲ್ಲ, ನಾನಾ ತೊಂದರೆಗಳಿಲ್ಲ. 2 ತರದ ನೋವುಗಳೇ. ಒಂದು ನಮ್ಮನ್ನು ಘಾಸಿ ಮಾಡುತ್ತೆ, ಇನ್ನು ಆ ವ್ಯಕ್ತಿಗಳನ್ನು ನಂಬಲ್ಲ, ಇಲ್ಲ ಆ ಜಾಗಕ್ಕೆ ಹೋಗಲ್ಲ, ಆ ವ್ಯವಹಾರ ಮಾಡಲ್ಲ, ಆ ವ್ಯಾಪಾರ ಮಾಡಲ್ಲ, ಮಾಡೋಲ್ಲ, ಇಲ್ಲ ನಮ್ಮನ್ನು ಬದಲಾಯಿಸ್ಬಿಡುತ್ತೆ. ಇಟ್ ಚೇಂಜಸ್ ಎಸ್. ಕಟಕರಾಗ್ಬಿಡ್ಬೋದು ನಾವು.
ಯಾರ ಹತ್ರನೂ ಬೆರೆಯದೇ ನಿಂತ್ಕೊಬಿಡ್ಬೋದು. ಎರಡೇ ಥರದ ನೋವುಗಳು. ಒಂದು ನೋವು ನಮ್ಮ ಮನಸ್ಸಿಗೆ ಗಾಯ, ಇನ್ನೊಂದು ನಮ್ಮನ್ನು ಬದಲಾಯಿಸುವಷ್ಟರ ಗಾಯ. ಇಷ್ಟೇ. ನೆನಪಲ್ಲಿ ಇಟ್ಕೋತೀರಿ ಅಂತ ಅನ್ಕೋತೇನೆ. ವಾಪಸ್ ಬರೋಣ ಒಂದು ಪುಟ್ಟ ವಿರಾಮದ ನಂತರ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕೆಲವರಿಗೆ ಮಾತ್ರ ಪ್ಯಾಸಿವ್ ಇನ್ಕಮ್ ಬರುತ್ತೆ, ಡಬಲ್ ಇನ್ಕಮ್. ಎಲ್ರಿಗೂ ಬರೋಲ್ಲ. ಕೆಲವರು ಜೀವನ ಪರ್ಯಂತ ಒಂದೇ ಕೆಲಸ, ನನಗಿದ್ದ ಸಾಕು ಸ್ವಾಮಿ, ಏನೋ ಒಂದು ಮಾಡ್ಕೊಂಡು ಹೋಗ್ತಾನೆ, ಏನೋ ಒಂದು ಮಾಡ್ಕೊಂಡು ಹೋಗ್ತಾನೆ ಸಾಕು, ನಾನೊಂದು ವೈದಿಕ ಸಾಕು. ಆದರೆ ಕೆಲವ್ರಿಗೆ ಬಾಡಿಗೆ ಬರ್ತಿರುತ್ತೆ, ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಇನ್ನೊಂದು ಅಂಗಡಿ ಇಟ್ಟಿರ್ತಾರೆ. ಎರಡೆರಡು ಇನ್ಕಮ್ ಎಲ್ಲರಿಗೂ ಬರುವುದಿಲ್ಲ. ನೆನಪಿಟ್ಟುಕೊಳ್ಳಿ. ಎರಡೆರಡು ಇನ್ಕಮ್, ಎರಡೆರಡು ಸಂಪಾದನೆ. ಆದರೆ ಕೆಲವರು ಇದನ್ನು ತಿಳಿದುಕೊಳ್ಳದೆ ಮಾಡಲಿಕ್ಕೆ ಹೋಗಿ ನಷ್ಟ ಅನುಭವಿಸ್ತಾರೆ. ನಿಮಗೆ ಆ ಶಕ್ತಿ ಇದೆಯಾ ಅಂತ ನೋಡ್ಬೇಕು. ನಿಮಗೆ ಆ ಶಕ್ತಿ. ನಾನು ಎಷ್ಟೋ ಜನ ಕೇಳಿದ್ದೇನೆ, ಮನೆ ಕಟ್ಟಬೇಡಿ ಅಂತ. ಇನ್ನು ಕೆಲವರಿಗೆ ನಿಮಗೆ ಭೂಮಿ ಯೋಗ ಇದೆ, ಧರಣಿ ಮಂಡಲ, ಧರಣಿ ಯೋಗ ಇದೆ, ಹೋಗಿ ಅಂದ್ರೆ ನೀವು ನಂಬಲ್ಲ, ಒಂದು ಪುಟ್ಟ ಮಗುನ ಕರ್ಕೊಬರ್ತಾರೆ. 1 ವರ್ಷ. ಈ ಮಗುಗೆ ಹುಟ್ಟುವಾಗಲೇ ಮನೆ ಒಂದಿರುತ್ತದೆ. ಒಂದು ಮನೆ ಏನು, ದೊಡ್ಡ ಬಂಗಲೆನೇ ಇರುತ್ತೆ ಅಂದ್ರೆ ನೀವು ನಂಬಲ್ಲ. ಮ್ಯಾನ್ಷನ್ ಹೌಸ್, ಬಿಗ್ ಹೌಸ್, ದೊಡ್ಡ ಬಂಗಲೆ ಅಂತ ಮನೆ ತಂದೆ ತಗೊಂಡಿದ್ದಾರೆ. ಅಲ್ಲಿವರೆಗೂ ಇಲ್ಲ. ಯಾವುದೋ ಒಂದು ಜಮೀನ್ ಬರುತ್ತೆ, ಅದರಲ್ಲಿ ಸ್ವಲ್ಪ ದುಡ್ಡು ಮಾಡ್ಕೋತಾರೆ, ದೊಡ್ಡ ಮನೆಯೊಂದನ್ನ ಮಾಡ್ಕೋತಾರೆ. ಆ ಹುಟ್ಟೋ ಮಗುವಿಗೆ ತಂದೆಗೆ ಭೂಮಿ ಯೋಗವಿದೆ, ತಾನು ದೊಡ್ಡ ಮನೆಯಲ್ಲಿ ವಾಸಿಸುವಂತ ಯೋಗವಿರುತ್ತದೆ. ಅಲ್ಲಿವರೆಗೂ ಇಲ್ಲ. ಹೌದು ಗುರುಗಳೇ, ಇದು ನಿಜ. ನಮ್ಮ ಅಜ್ಜಂದು ಇಷ್ಟು ದಿನದ ಕೇಸು ರಿಲೀಸ್ ಆಗಿ ನಮ್ಗೆ ಜಾಗ ಪಾಲುದಾರಿಕೆ 1 ಎಕರೆನೋ 10-15 ಕೋಟಿ. ಇವ್ರಿಗೊಂದು 16 ಎಕರೆ ಬಂದಿದೆ. ಅದ್ರಲ್ಲಿ ಒಂದು ಭಾಗ ಮಾರಿ ಒಳ್ಳೆ ಮನೆ ಕಟ್ಕೊಂಡಿದ್ದಾರೆ, ಬ್ಯೂಟಿಫುಲ್. ಎಲ್ರಿಗೂ ಅಂಥದ್ದೊಂದು ಸಿಗೋಲ್ಲ. ಹಾಗೆಯೇ ಎಷ್ಟೇ ದುಡ್ಡು ಜಮೀನ್ ಇದ್ದರೂ ನಾನು ನೋಡಿದ್ದೇನೆ ಎಷ್ಟೋ ಜಾತಕಗಳು ಸ್ವಂತ ಮನೆ ಯೋಗ ಇಲ್ಲ. ಅಪ್ಪ ಕಟ್ಟಿದ ಮನೆ, ಅಜ್ಜ ಕಟ್ಟಿದ ಮನೆ, ಅದರಲ್ಲೇ ವಾಸಿಸ್ತಿರತಕ್ಕಂಥವರನ್ನ ನೋಡಿದ್ದೇನೆ. ಅಪ್ಪಂದು ಇಲ್ಲ ರೆಂಟೆಡ್ ಹೌಸು, ಲೀಸ್ಡ್ ಹೌಸು, ಇಲ್ಲ ಒಂದು ಸಣ್ಣ ತೋಟದ ಮನೆ ತರ, ಅರ್ಧಂಬರ್ಧ ಕಟ್ಟಿರೋ ಮನೆ ತರ, ಇವುಗಳಲ್ಲಿ ವಾಸಿಸ್ತಿರ್ತಕ್ಕಂಥವರನ್ನ ನೋಡಿದ್ದಾನೆ. ಯೋಗವಿರೋದಿಲ್ಲ. ಹಾಗೆಯೇ ಎರಡೆರಡು ಇನ್ಕಮ್ ಬರಲಿಕ್ಕೂ ಯೋಗವಿರುತ್ತದೆ ಜಾತಕದಲ್ಲಿ. ಮುಖ್ಯವಾಗಿ ಹಸ್ತದಲ್ಲೇ ಇರುತ್ತೆ. ನಿಮ್ಮ ಹಸ್ತದಲ್ಲಿ ಇಂಥ ರೇಖೆ ಇದ್ದರೆ ಎರಡೆರಡು ತರದ ವ್ಯವಹಾರ, ವ್ಯಾಪಾರ, ಉದ್ಯೋಗ. ಮೇ ಬಿ ನಿಮ್ಮ ಹೆಂಡತಿಗೊಂದು ಪುಟ್ಟ ತರಕಾರಿ ಅಂಗಡಿಯೋ, ಹಣ್ಣಿನ ಅಂಗಡಿಯೋ, ಜ್ಯೂಸ್ ಅಂಗಡಿಯೋ, ಏನೋ ಒಂದು ನಿಮ್ಮ ಪತ್ನಿ ಮುಖೇನ, ನಿಮ್ಮ ಬ್ರದರ್ ಮುಖೇನ, ನಿಮ್ಮ ಸಂಗಾತಿ ಮುಖೇನ, ನಿಮ್ಮ ಮಕ್ಕಳ ಮುಖೇನ ನೀವೇ ಕೆಲಸ ಮಾಡ್ತಾ ಇನ್ನೊಂದೇನೋ ಒಂದು ಪ್ಯಾಸಿವ್ ಇನ್ಕಮ್, ಬಾಡಿಗೆ ಬರೋ ತರ, ಯಾವುದೋ ಒಂದು ಫಿಕ್ಸ್ಡ್ ಡೆಪಾಸಿಟ್, ಅದರಲ್ಲಿಂದ ರಿಟರ್ನ್ಸ್ ಬರೋ ತರ, ಯಾವುದೋ ಒಂದು ಕಂಪ್ನಿನಲ್ಲಿ ಶೇರ್ಸ್ ತಗೊಂಡಿದ್ದೀರಾ, ಅದನ್ನ ಫಿಕ್ಸೆಡ್ ಮಾಡಿ ಇಟ್ಟಿದ್ದೀರಾ, ಅದರಿಂದ ರೆವೆನ್ಯೂ ಬರೋ ತರ ಅಡಿಷನಲ್ ಇನ್ಕಮ್ ಎಲ್ಲರಿಗೂ ಬರುವುದಿಲ್ಲ. ಕೆಲವ್ರಿಗೆ ಒಂದು ಇನ್ಕಮ್ಮೇ ಇಲ್ಲ, ಒಂದೇ ಇನ್ಕಮ್ಮೇ ಕರೆಕ್ಟ್ ಆಗಿ ಬರ್ತಿಲ್ಲ. ಇನ್ನು ಎರಡೆರಡು ಆದಾಯ ಎಲ್ಲಿಂದ ಬರುತ್ತೆ ಗುರುಗಳೇ, ಎರಡೆರಡು ವರಮಾನ ಎಲ್ಲಿಂದ ಬರುತ್ತೆ ಅಂತ ನೀವು ಅಂತೀರಿ. ನಿಜವೇ, ಕನ್ಸಿಸ್ಟೆನ್ಸಿಯಾಗಿ ಒಂದೇ ಕೆಲಸ, ಅದರಲ್ಲೇ ಸಂಪಾದನೆ ಇಲ್ಲ ಎಷ್ಟೋ ಜನಕ್ಕೆ. ಕೆಲವರಿಗೆ ಅದೃಷ್ಟವಿರುತ್ತದೆ, ಅದನ್ನು ತಿಳ್ಕೊಂಡು ಮಾಡಿ. ತಿಳಿದುಕೊಳ್ಳದೆ ಧುಮುಕ್ ಬಿಡೋದು. ನಿಮಗೆ ಎರಡೆರಡು ಆದಾಯ ಬರಬೇಕೆಂದು ನಿರ್ಧಾರ ಮೊದಲೇ ನಿಮ್ಮ ಹಸ್ತದಲ್ಲಿರುತ್ತದೆ. ಎಲ್ಲಿರುತ್ತೆ ಗೊತ್ತಾ? ನಾನು ಹಾಕಿದ್ದೀನಲ್ವ, ಉಂಗುರದ ಬೆರಳು, ಹೆಬ್ಬೆರಳು, ಅಂಗಾರಕ, ಇದನ್ನ ವಾಯು, ಗುರು ಬೆರಳು ಅಂತ ಹೇಳ್ತಾರೆ. ಇದನ್ನ ಆಕಾಶ, ಶನಿ, ಕರ್ಮಕಾರಕ ಅನ್ನತಕ್ಕಂಥ ಬೆರಳು ಹೇಳ್ತವೆ. 3ನೇದು
4ನೇ ಬೆರಳು ಸೂರ್ಯ, ಆತ್ಮಕಾರಕ, ಪಿತೃಕಾರಕ ಬೆರಳು, ಅಧಿಕಾರಕಾರಕ ಅಂತ ಹೇಳ್ತೇವೆ. ರಾಜಗ್ರಹಕಾರಕ, ಇವನು ವ್ಯಾಪಾರಿ. ಬುಧ ಬುದ್ಧಿ ಬೆರಳು ಅನ್ನತಕ್ಕಂಥದ್ದು ಹೇಳ್ತೇವೆ. ಈ 5 ಬೆರಳಲ್ಲಿ ಈ 4ನೇ ಬೆರಳಿಗೆ ಸಾಮಾನ್ಯವಾಗಿ ನಾವು ಎಂಗೇಜ್ಮೆಂಟ್ ರಿಂಗು, ಮದುವೆ ರಿಂಗು, ನವರತ್ನದ ಉಂಗುರ ಇದೆಲ್ಲ ಧರಿಸ್ತಕ್ಕಂಥ ಉಂಗುರ. ಈ ಸೂರ್ಯ ಬೆರಳಿದೆಯಲ್ಲ, ಇದರ ಕೆಳಗಡೆ 2 ರೇಖೆಗಳಿದ್ದಾವೆ. 2-3 ರೇಖೆಗಳು ಈ ಹೃದಯ ರೇಖೆಗೆ ಅಟ್ಯಾಚ್ ಆಗಿ ಮೇಲೆ ಎದ್ದು ನಿಂತಿದ್ದರೆ ಖಂಡಿತ ನಿಮಗೆ 2 ರೀತಿಯ ಆದಾಯ. ಕೆಲಸ ಮಾಡ್ಕೊಂಡು ಕೆಲವರು ಬಡ್ಡಿಗೆ ಬಿಟ್ಟಿರ್ತೀರಿ, ಚೀಟಿ ವ್ಯವಹಾರ ನಡೆಸ್ತಿರ್ತೀರಿ, ಒಂದು ಇನ್ಶೂರೆನ್ಸ್ ನಡೆಸ್ತಿರ್ತೀರಿ, ಕೆಲಸ ಮಾಡ್ಕೊಂಡೆ ಇನ್ಶೂರೆನ್ಸ್ ಮಾಡ್ತಾ ಇನ್ನೊಂದು ಕೆಲಸ ಮಾಡ್ತಿರ್ತೀರಿ. ಕೆಲಸ ಮಾಡ್ಕೊಂಡೆ ಸಂಜೆ ಬಂದ್ಬಿಟ್ಟು ಒಂದು ಸ್ವಿಗ್ಗಿಗಾದ್ರೂ ಹೋಗ್ಬಿಟ್ಟು ಒಂದು ದಿನ 1,000 ರೂಪಾಯಿ ದುಡ್ಕೊಳ್ಳೋ ಅಂತ ಒಂದು ವರಮಾನ ಅಡಿಷನಲ್ಲು. ಇಲ್ಲ ನೀವು ಆಟೋ ಓಡಿಸ್ತೀರಿ, ಇನ್ನೊಂದು ಆಟೋವನ್ನ ಬಾಡಿಗೆಗೆ ಬಿಟ್ಟಿದ್ದೀರಿ. ನೀವೊಂದು ಗಾಡಿ ಇಟ್ಕೊಂಡಿದ್ದೀರಿ, ಇನ್ನೊಂದು ಗಾಡಿನ ಬಾಡಿಗೆಗೆ ಬಿಟ್ಟಿದ್ದೀರಿ. ನೀವೊಂದು ಅಂಗಡಿ ಇಟ್ಕೊಂಡಿದ್ದೀರಿ, ಇನ್ನೊಂದು ಅಂಗಡಿನೂ ಕೂಡ ಕೊಟ್ಟಿದ್ದೀರಿ. ನೀವೊಂದು ಹೋಟ್ಲ್ ಇಟ್ಟಿದ್ದೀರಿ, ಇನ್ನೊಂದು ಹೋಟ್ಲನ್ನ ಪತ್ನಿ ಹೆಸರಲ್ಲೋ, ಬ್ರದರ್ ಹೆಸರಲ್ಲೋ, ಇಲ್ಲ ಇನ್ನೊಂದು ಫ್ರಾಂಚೈಸಿ ಹೆಸರಲ್ಲಿ ಕೊಟ್ಟಿದ್ದೀರಿ. 4-6 ಕಡೆ ವರಮಾನಗಳು ಬರ್ತಿದ್ದಾವೆ. ಇದಕ್ಕೂ ಕೂಡ ಈ ರೇಖೆಗಳ ಸ್ಪಂದನೆ ಇರುತ್ತದೆ, ನೆನಪಿಟ್ಟುಕೊಳ್ಳಿ. ಅಕಸ್ಮಾತ್ ಭಾಗ್ಯ ರೇಖೆ ಕವಲೊಡೆದು ಆ ಸೂರ್ಯ ರೇಖೆಗೆ, ಆ ಸೂರ್ಯನ ಬೆರಳಿನ ಕಡೆಗೆ ಹೋಗಿ ಕವಲೊಡೆದಿದ್ದರೆ ಅಲ್ಲೇನಾದರೂ ತಾವರೆ ಆಕಾರದಲ್ಲೋ ಇಲ್ಲ ಮೀನಿನ ಆಕಾರದಲ್ಲೇನಾದರೂ ತ್ರಿಶೂಲಾಕಾರದಲ್ಲಿದ್ರೆ ಖಂಡಿತ ನಿಮಗೆ ಸದಾ ವರಮಾನವಿರುತ್ತದೆ. ನಮಗೆ ವರಮಾನ ಇರುತ್ತೋ ಇಲ್ವೋ ರೆಗ್ಯುಲರ್ ಆಗಿ ನಾನು ಸದಾ ಹಿಂಗೆ ಕೈ ಚಾಚದ ಹಾಗೆ ಕೊಡುವ ಹಾಗೆ ಇರ್ತೇನೆ ಗುರುಗಳೇ, ದುಡ್ಕೊಳ್ಳೋ ಕೈ ಇರುತ್ತ ಗುರುಗಳೇ, ನನ್ನದು ಸದಾ ಭೂದೇವಿಯನ್ನ ನೋಡೋ ಹಾಗೆ ಇರುತ್ತಾ ಗುರುಗಳೇ, ಆಕಾಶ ನೋಡ್ಬಿಡುತ್ತಾ, ಇಲ್ಲ ಕೊಡೋ ಕೈ ಭಗವಂತನ ಹತ್ರ ನಾವು ಕೈ ಚಾಚಬೇಕು, ಇನ್ಯಾರ ಹತ್ರನೂ ಕೈ ಚಾಚಬಾರದು ಅನ್ನೋದೊಂದಿರುತ್ತೆ. ನಾನು ಒಬ್ಬರ ಹತ್ರ ಕೈ ಚಾಚ್ತೇನೆ, ನನ್ನ ತಂದೆ ಹತ್ರ ಏನೇ ತಂದ್ರು ಹೊಸ ವಸ್ತು ಏನಾದ್ರೂ ಅಪ್ಪಾಜಿ ಕೈಯಲ್ಲಿ ಕೊಟ್ಬಿಟ್ಟು ಹಿಂಗೆ ತಗೋತೇನೆ. ಅದು ಪುಣ್ಯಾತ್ಮನ ಕೈ, ಧರ್ಮಾತ್ಮನ ಕೈ. ನನ್ನ ತಂದೆ ಸುಳ್ಳು ಅನ್ನೋದು ಬರೋಲ್ಲ, ಹೇಳೋದು ಇಲ್ಲ, ಸುಮ್ಮನೆ ಕುತ್ಕೊಬಿಡ್ತಾರೆ. ಅಸಂಬದ್ಧ ಮಾತುಗಳು ಹೋಗ್ರೋ ನಿಮಗೆ ಬೇರೆ ಕೆಲಸ ಇಲ್ಲ ಅಂದ್ಬಿಡ್ತಾರೆ. ಅಶುದ್ಧ ಮಾತುಗಳು ಮಾತಾಡೋಲ್ಲ, ವೆರಿ ರೇರ್. ಈಗ ವಯಸ್ಸಾಗಿದೆ ಏನೋ ಮಾತಾಡ್ಬಿಡ್ತಾರೆ, ಉಪ್ಪು ಖಾರಕ್ಕೆ ಇನ್ನೊಂದಕ್ಕೆ ಏನ್ ಅಡಿಗೆ ಮಾಡ್ತಿರೋ ರುಚಿನೇ ಇಲ್ಲ, ಆಗಾಗ ಜ್ವರ ಬಂದ್ಬಿಡುತ್ತೆ, ಅಜ್ಜ ವಯಸ್ಸಾಗಿದೆ ಗಾಬರಿಯೇ ನನಗೆ, ಪುಕ 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 ಅಂತ ಹೇಳ್ಬಿಟ್ಟು ಇದೆ. ಇರ್ಲಿ, ಇದ್ದಷ್ಟು ದಿನ ಬೋನಸ್ಸು ಅಂತ ಆದಷ್ಟು ಬಿಡೋದಿಲ್ಲ. ನಾನು ಹೋದ್ಮೇಲೆ ಬೈತಿರ್ತಾರೆ, ಅವನು ಹೇಳ್ತಾನೆ ತರಲೆ ಅದನ್ನ ತಿನ್ನಕ್ ಕೊಡು ಇದನ್ನ ತಿನ್ನಕ್ ಕೊಡು ಅಂತ, ನೀವು ಸುಮ್ಮನಿರಿ ನಂಗೆ ತಲೆ ತಿನ್ಬೇಡಿ ಅಂತ ಹೇಳ್ಬಿಟ್ಟಿರ್ತಾರಂತೆ. ಅವರು ನನ್ನ ಹತ್ರ ಹೇಳಕ್ ಭಯ, ನಿಮ್ಗೆ ಗೊತ್ತಿಲ್ಲ ಕೊಡೋ, ಹಿಂಗ್ ಬೈದ್ ಬಿಡ್ತಾರೆ. ಇಲ್ದಿದ್ದೆಲ್ಲ ತುರ್ಕಿಸ್ತಾ ಇರ್ತಾನೆ ಅವನು. ಈ ಡ್ರೈ ಫ್ರೂಟ್ ತಿನ್ನು, ಈ ಬಾದಾಮಿ ತಿನ್ನು, ಈ ಪಿಸ್ತಾ ತಿನ್ನು, ಈ ಒಣಗಿದ ದ್ರಾಕ್ಷಿ ತಿನ್ನು, ಅದು ತಿನ್ನು, ಇದು ತಿನ್ನು ಅಂತ. ಅವೆಲ್ಲ ಆಗೋದಿಲ್ಲ, ಜಿನ್ನನೂ ಆಗೋದಿಲ್ಲ, ನನ್ನ ಪಾಡಿಗೆ ನನ್ನ ಬಿಡಕ್ಕಿಳಮ್ಮ ಅನ್ನತಕ್ಕಂಥದ್ದು. ಇರ್ಲಿ, ತಂದೆ ಜೀವ ದೊಡ್ಡವ್ರದ್ದು, ಅವ್ರ ಹತ್ರ ಕೈ ಚಾಚ್ತೇನೆ ಬಿಟ್ರೆ ನಾನು ಭಗವಂತನ ಹತ್ರನೇ ಕೈ ಚಾಚೋದಮ್ಮ. ಭಿಕ್ಷಾ ಅಂದಿ, ನೀನು ಕೊಟ್ಟ ಭಿಕ್ಷೆ ಇದು, ನೀನು ಕೊಟ್ಟ ದಾನ, ನೀನು ಕೊಟ್ಟ ಶಕ್ತಿ, ನೀನು ಕೊಟ್ಟ ವಿದ್ಯೆ, ಎಲ್ಲ ನಿನ್ನದಮ್ಮ ಇದು, ಇದೆಲ್ಲ ನಿನ್ನದು. ಪ್ರತಿ ಬಾರಿ ಪ್ರತಿಯೊಂದಕ್ಕೂ ದೇವತಾಮೂರ್ತಿ ಹತ್ರ ದೀಪ ಹಚ್ಚುವಾಗ ಈ ಉಸಿರು ಇನ್ನೂ ನಿಂತಿದೆ, ಈ ದೀಪ ಹಚ್ಚುವಷ್ಟು ಶಕ್ತಿ ನನಗೆ ಕೊಟ್ಟಿದೆ ಅಂದ್ರೆ ಇದು ನೀನೇ ನಮ್ಮ ಅನ್ನತಕ್ಕಂಥದ್ದು. ಅಂಥದ್ದು ಎಲ್ಲರಿಗೂ ಕೊಡುವುದಿಲ್ಲ ಭಗವತಿ, ಸದಾ ಕೊಡೋ ಕೈ. ಸದಾ ನಾವು ಕೊಡ್ಬೇಕು ಅಂದ್ರೆ ನಮಗೊಂದು ವರಮಾನ ಇರ್ಬೇಕಲ್ಲ ಮಕ್ಕಳೇ. ಅಂಥದ್ದೊಂದು ಇರಬೇಕೆಂದರೆ ಈ ಸೂರ್ಯ ರೇಖೆ ಇರಬೇಕು, ಈ ಸೂರ್ಯ ಬಿಂಬ, ಈ ಸೂರ್ಯ ಬೆರಳಿನ ಕೆಳಗಡೆ ಆ ರೇಖೆ ಇರಬೇಕು. ಅದರಲ್ಲೂ 2 ಈ ತರ ಸೇರ್ಕೊಂಡಿದೆ. ಆ ರೇಖೆಗಳು ಅದ್ಭುತವಾಗಿ ನಿಮಗೆ ಡಬಲ್ ಇನ್ಕಮ್ ಕೊಡುತ್ತೆ, ಡಬಲ್ ಆದಾಯ. ಅದಕ್ಕೂ ಕಾಟುಗಳು ಕೆಲವೊಂದು ಬಂತು ಅಂದ್ರೆ ಡಬಲ್ ಇನ್ಕಮ್ ಅಂತ ಕಳ್ಕೊಳ್ಳೋದಿದೆ, ಅದು ಬೇರೆ. ಇನ್ಕಮ್ ಬರ್ತಿದ್ಯಾ ಇಲ್ಲವಾ ಕರೆಕ್ಟ್ ಆಗಿ, ನಿಮಗೆ ಒಂದು ಇನ್ಕಮ್ ಇಲ್ಲ ಅಂದ್ರೆ ಅದು ಸೂರ್ಯನ ಬೆರಳಿನ ಕೆಳಗಡೆ ರೇಖೆ ನೋಡಿ, ಇದೆಯಾ ಇಲ್ವಾ, ಕಟ್ಕಟ್ಟಾಗಿದ್ಯಾ, ಇನ್ನೊಂದ ಆ ಪರ್ವ ಹೇಗಿದೆ, ಮಾಡೋ ಉದ್ಯೋಗದಲ್ಲಿ ಗೌರವ ಇದೆಯಾ ಅಲ್ಲಿ ನೋಡ್ತೀವಿ, ಮಾಡೋ ಉದ್ಯೋಗದಲ್ಲಿ ಸತ್ಯತೆ ಇದೆಯಾ, ಸತ್ಯಸಂಧರ, ಸತ್ಯವಾದ ಕೆಲಸ ಮಾಡ್ತಿದ್ದೀರಾ, ಧರ್ಮವಾದ ಕೆಲಸ ಮಾಡ್ತಿದ್ದೀರಾ, ನ್ಯಾಯಬದ್ಧ ಕೆಲಸ ಮಾಡ್ತಿದ್ದೀರಾ, ನಿಜಾಯಿತಿಯ ಕೆಲಸ ಮಾಡ್ತಿದ್ದೀರಾ, ಸೂರ್ಯ ಪರ್ವ ನೋಡ್ತೇವೆ. ಮೋಸದ ವ್ಯವಹಾರ, ಮೋಸದ ಕೆಲಸ ಮಾಡೋದು ಅಲ್ಲಿ ತೋರಿಸುತ್ತೆ, ನಿಮಗೆ ಗೊತ್ತಿಲ್ಲ. ನಾವು ಮೋಸಗಾರರ, ಹೌದು
ನಾವು ನ್ಯಾಯವಾದಿಗಳ, ಧರ್ಮವಾದಿಗಳ, ಎಲ್ಲ ಗೊತ್ತಾಗುತ್ತೆ ಮಕ್ಕಳು, ಎಲ್ಲ ಗೊತ್ತಿದೆ. ನಾವು ಅನ್ಕೋತೇವೆ ಎಲ್ಲ ಮುಚ್ಚಿಟ್ಟು ಬಿಟ್ಟಿದ್ದೇವೆ ಅಂತ. ಖಂಡಿತ ಇಲ್ಲ, ತೆಗೆದಿಟ್ಟಿರುತ್ತೆ. ಪ್ರಕೃತಿ ಮಾತೆಯ ಶಕ್ತಿಯೇ ಹಾಗೆ. ಸೊ ಎರಡೆರಡು ವರಮಾನ ಎಲ್ರಿಗೂ ಆಗೋದಿಲ್ಲ. ಕೇಳದೆ, ನೋಡದೆ, ಹಸ್ತರೇಖೆ ನೋಡದೆ ಏನ್ ಮಾಡೋದು? ಧುಮುಕ್ ಬಿಡೋದು. ಅಯ್ಯೋ ನನ್ನ ಹೆಂಡತಿ ಹೇಳಿದ್ಲು ಗುರುಗಳೇ, ಇದನ್ನ ಮಾಡಿದೆ, ಬಟ್ಟೆ ಅಂಗಡಿ ಇಟ್ಟು ಬಿಟ್ಟೆ, ನೋಡ್ದ ಅಂದ್ರೆ ನಡೀತಾನೆ ಇಲ್ಲ. ನಿಮಗಿಲ್ಲ ಪ್ಯಾಸಿವ್ ಇನ್ಕಮ್, ಡಬಲ್ ಇನ್ಕಮ್ ಇಲ್ಲ. ಹಸ್ತದಲ್ಲೂ ಇಲ್ಲ, ಮುಖ್ಯವಾಗಿ ಜಾತಕದಲ್ಲೂ ಇರಲ್ಲ. ಜಾತಕ 100ಕ್ಕೆ 100 ಫಲ, ಹಸ್ತದಲ್ಲಿರೋದು ಕೂಡ 100ಕ್ಕೆ 100 ಫಲ ಇದೆ. ಅಯ್ಯೋ, ಹಸ್ತ ಸಾಮುದ್ರಿಕ ತಜ್ಞರು ನನ್ನ ಗುರುಗಳು ಇವತ್ತು ಅವ್ರ ಕಣ್ ಕಾಣಲ್ಲ, ಬಾಯಿ ಬಡ್ಕೋತಿರ್ತಾರೆ. ವಯಸ್ಸಾಗ್ಬಿಟ್ಟಿದ್ದ ಒಂದು 80 ವರ್ಷ, ಅವರಿಗೆ ದೋಷ ಇದೆ. ಸುಮಾರು ಒಂದು 10 ವರ್ಷ ಆಯ್ತು ಪೂರ್ತಿಯಾಗಿ ಕಣ್ ಕಾಣಿಸೋದಿಲ್ಲ, ಮಂಜಾಗಿ ಕಾಣಿಸುತ್ತೆ. ಇನ್ನೆಲ್ಲಿ ರೇಖೆಗಳು ಕಾಣಿಸೋದು, ಮುಟ್ಟಿ ಬಂದೇನೋ ಚೈತನ್ಯ ಅನ್ನತಕ್ಕಂಥದ್ದು. ಅಂಥದ್ದೊಂದು ಭಾವ. ಒಂದೊಂದು ಅವ್ರು ಹೇಳ್ತಿದ್ದಿದ್ದು ಹಾಗೆಯೇ ಕೇಳಿಸ್ಕೊತಿದ್ದೆ. ಇವತ್ತು ನಿಮಗಿದನ್ನ ತಿಳಿಸ್ಕೊಡ್ಲಿಕ್ಕೆ ನನಗೆ ಗರ್ವವಿದೆ. ಅವರಿಂದ ಬಂದ ವಿದ್ಯೆ, ಅವರಿಂದ ತಿಳಿದುಕೊಂಡ ವಿದ್ಯೆ ಅನ್ನತಕ್ಕ. ಒಳ್ಳೆ ತಂದೆ ಸಿಗಬೇಕು, ಸೂರ್ಯ ಪರ್ವ. ತಂದೆಯ ಸಹಕಾರ ಸಿಗಬೇಕು, ಸೂರ್ಯ ಪರ್ವ. ತಂದೆಯ ಆಸ್ತಿ ಸಿಗಬೇಕು, ಸೂರ್ಯ ಪರ್ವ. ಹೌದು ಮಕ್ಕಳೇ, ತುಂಬಾ ಮಾತಾಡುತ್ತೆ ಇದು. ಒಂದೊಂದು ಹಸ್ತರೇಖೆಯು ನಿಮಗೇ ಗೊತ್ತಿಲ್ಲದೆ ಕಾಲಾನುಕ್ರಮವಾಗಿ ಬದಲಾಗ್ತಲೇ ಇರುತ್ತೆ. ನಿಮ್ಮ ಆಲೋಚನೆಗೆ ತಕ್ಕಂತೆ ರೇಖೆಗಳು ಬದಲಾಗ್ತವೆ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಿಮ್ಮ ಆಲೋಚನೆ ಎಂತ ಆಲೋಚನೆ? ದುರಾಲೋಚನೆ, ಸದಾಲೋಚನೆ, ಸತ್ಯಾಲೋಚನೆ, ಧರ್ಮದ ಆಲೋಚನೆ. ಅದಕ್ಕೆ ಅಂಥವನ್ ಪಕ್ಕದಲ್ಲಿ ಇಟ್ಕೊಳ್ಳಿ. ದುರಾಲೋಚನೆ ಇಟ್ಕೊಂಡು ಇರುವಂತ ವ್ಯಕ್ತಿಗಳು ನಿಮ್ ಜೊತೆಲಿದ್ರು, ಕಾಮವಾಂಛಿತ ವ್ಯಕ್ತಿಗಳಿದ್ರು, ಬೆಟ್ಟಿಂಗ್ ವಾಂಛಿತ ವ್ಯಕ್ತಿಗಳಿದ್ರು, ಜೂಜಾಡತಕ್ಕಂಥ ವಾಂಛಿತ ವ್ಯಕ್ತಿಗಳಿದ್ರು, ದ್ರೋಹ ಮಾಡುವಂತಹ ವಾಂಛಿತ ವ್ಯಕ್ತಿಗಳಿದ್ರು, ಹತ್ಯೆ ಮಾಡಿಸುವಂತಹ ವಾಂಛಿತ ವ್ಯಕ್ತಿಗಳಿದ್ರು. ನಮ್ಮ ಪಕ್ಕದಲ್ಲಿದ್ದು ಪ್ರಭಾವ ಜಾಸ್ತಿ ಆಯ್ತು ಅಂದ್ರೆ ಆ ರೇಖೆಗಳು ಬದಲಾಗುತ್ತೆ. ಹೌದು, ನಿಮಗೇ ಗೊತ್ತಿಲ್ಲದೆ. ಅದಕ್ಕೆ ಹೇಳುದು, ಪಕ್ಕದಲ್ಲಿ ಎಂಥವ್ರನ್ನ ಇಟ್ಕೋತೀರಿ? ಅನುಭವಿಗಳು, ವೈದಿಕರನ್ನ ಇಟ್ಕೊಳ್ಳಿ. ವೈದಿಕರನ್ನ ಅಂದ್ರೆ ಏನ್ ಗೊತ್ತಾ? ವೈದಿಕ ಅಂದ್ರೆ ವಿಧಿಬದ್ಧವಾಗಿ, ಅರ್ಥಪೂರ್ಣವಾಗಿ ನಿಮ್ಮನ್ನು ಅರ್ಥ ಮಾಡಿಸ್ತಕ್ಕಂಥ ಒಳ್ಳೆ ವ್ಯಕ್ತಿಗಳು. ನೀವು ಸಹವಾಸದಿಂದ ಸನ್ಯಾಸಿ ಕೆಟ್ಟ, ಸಂಘದಿಂದ ಸನ್ಯಾಸಿ ಕೆಟ್ಟ ಅನ್ನೋ ತರ ಎಂತೆಂಥ ಎಡವಟ್ಟು ವ್ಯಕ್ತಿಗಳ ಜೊತೆಲಿದ್ರೆ ನಿಮ್ಮ ಆಲೋಚನೆ ಆಗಿ ಆಲೋಚನೆಗೆ ತಕ್ಕಂತೆ ಹಣೆ ಬರ ರೇಖೆಗಳು ಬದಲಾಗುತ್ತವೆ. ಇಷ್ಟು ದಿನ ಚೆನ್ನಾಗಿದ್ದ ಇವನ್ಗೇನೋ ಬಂತು, ಈ ತರ ಜೈಲ್ಗೆ ಹೋಗೋ ಕೆಲಸ ಮಾಡಿ ಇಟ್ಕೋಬಿಟ್ಟ. ಇಷ್ಟು ದಿನ ಚೆನ್ನಾಗಿದ್ದ ಇವನೇನೋ ಇಂಥ ಎಡವಟ್ಟು ಮಾಡಿಕೊಂಡು ನಾನಾ ರೀತಿ ಅವಮಾನಗಳು ಮಾಡಿಟ್ಕೋಬಿಟ್ಟ. ಕಾರಣ ಅಂತಹವರ ಸಹವಾಸಗಳು ಜಾಸ್ತಿ ಇನ್ಫ್ಲುಯೆನ್ಸ್ ಆಗ್ಬಿಟ್ಟಿರ್ತವೆ. ರೇಖೆ ಮೂಡಿಬಿಡುತ್ತೆ, ನಿಮ್ಮನ್ನು ಕೆಡಿಸುತ್ತೆ, ನಿಮ್ಮ ಹೆಸರು ಕೆಡಿಸುತ್ತೆ. ಹಾಗೆ ತುಂಬಾ ಒಳ್ಳೆ ವೈದಿಕರು, ಅನುಭವಿಗಳು, ಜ್ಞಾನ ಭಂಡಾರ, ನಿಮ್ಮ ಬಗ್ಗೆ ಸದಾ ಶ್ರೇಯಸ್ಸನ್ನು ಬಯಸ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಜೊತೆಯಲ್ಲಿದ್ರೆ ನಿಮ್ಮಲ್ಲಿ ಅಂಥದ್ದೊಂದು ಚೈತನ್ಯ ತುಂಬಿಸುತ್ತೆ. ಆ ರೇಖೆಗಳು ಬದಲಾಗುತ್ತೆ. ವಿಧಿ, ದುರ್ವಿಧಿ. ದುರ್ವಿಧಿಯೂ ಉಂಟು, ನೆನ್ಪಿಟ್ಕೊಳ್ಳಿ. ಒಳ್ಳೆ ವಿಧಿಯೂ ಉಂಟು. ವಿಧಿ ಅನ್ನೋದೇ ಒಳ್ಳೆ ವಿಧಿ. ಏನ್ ಹಣೆ ಬರ ಪಡ್ಕೊಂಡು ಬಂದಿದ್ದಾನೆ, ಏನ್ ಹಣೆ ಬರನೋ ಈ ಒಂದು. ಎರಡೂ ನೋಡಿ, ಹಣೆ ಬರ ಅನ್ನೋದು ಒಂದೇ. ಏನ್ ಹಣೆ ಬರ ಪಡ್ಕೊಂಡ್ ಬಂದಿದ್ದಾನ ಅವನು ಅಂತೇವೆ ನಾವು ಕೆಲವರನ್ನ. ಅಯ್ಯೋ ಏನ್ ಹಣೆ ಬರ. ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಅಂತ ಹೇಳ್ತಾರೆ. ಕಾರಣ ಏನಂದ್ರೆ ಅಂತ ಪಾಪಿಗಳ ಜೊತೆಯಲ್ಲಿ ನಾವು ಕನೆಕ್ಟ್ ಆಗ್ಬಿಟ್ಟಿರ್ತೀವಿ. ನಮಗೆ ಗೊತ್ತಿಲ್ಲದೆ ಅಂತ ದುರಾಲೋಚನೆ, ದುರಾಸೆ, ದುರ್ಬುದ್ಧಿ, ಆ ಥರದ್ದು ದುಶ್ಚಟ ಬೇಗ ಅಟ್ರಾಕ್ಟ್ ಆಗ್ಬಿಟ್ಟು ಸಿಕ್ಕಾಕೊಬಿಟ್ಟಿರ್ತವೆ. ನಮ್ಮ ರೇಖೆಗಳನ್ನು ಬದಲಾಯಿಸ್ಬಿಡ್ತೇವೆ. ಅದರಿಂದ ಗೊತ್ತಿಲ್ಲದೆ ಏನ್ ಮಾಡುತ್ತೆ, ಅವನ ಇನ್ಫ್ಲುಯೆನ್ಸ್, ಮಾಡ್ಬಿಡೋಣ, ನಾವು ಇದ್ದೀವಣ್ಣ, ನಾನು ನೋಡ್ಕೋತೀನಿ, ಕೈ ಕೊಟ್ಟು ಹೋಗ್ತಾನೆ, ಅವ್ನ ಲಾಭ ಇಲ್ಲ ಅಂದ್ಮೇಲೆ ಅವನ ನಂಬ್ಕೊಂಡು ಒಂದು ಅಂಗಡಿ ಕೊಡೋದು, ಅವನ ನಂಬ್ಕೊಂಡು ಅವನ ಹೆಸರು ಜಾಗ ತಗೊಂಡು ಇವ್ರ ಹೆಸರಿಗೆ. ನಾನು ಒಬ್ಬರಿಗೆ ನಿಮ್ಗೆ ಜಾಗ ಇಲ್ಲ, ನೀವು ಮಾಡಬಾರ್ದು, ನಿಮ್ಗೆ ಯಾರಿಂದಲಾದ್ರೂ ದಾನ ಬರಬೇಕು ಅಂದ್ರೆ ತಮಾಷೆ ಗೊತ್ತರ, ಇವರು ಒಬ್ಬರ ಹೆಸರಲ್ಲಿ ಸೈಟ್ ಮಾಡ್ತಾರಂತೆ, ಮಾಡಿಬಿಟ್ಟು ಮನೆ ಕಟ್ತಾರಂತೆ, ಕಟ್ಟಿಬಿಟ್ಟು ಅವರಿಂದ ದಾನ ಮಾಡಿಸ್ಕೋತಾರಂತೆ ಅಂತ. ನಾನು ಹೇಳಿದೆ, ನಾನೇ ಬಂದ್ರು ದೇವರೇ ಬಂದ್ರು ಆ ಕೆಲಸ ಮಾಡಬೇಡಿ ಅಂತ. ನೀನಾಗಿ ಹೋಗಿ ಚೂರಿ ಚುಚ್ಚಿದ್ರೆ 7 ವರ್ಷ ಜೈಲು, ಏನೋ ಆ ಥರದಲ್ಲಿ ಚುಚ್ಚುಬಿಟ್ಟ ಅಂತ. ಅದರಲ್ಲೂ ಸದ್ಬುದ್ಧಿ ಇನ್ನೊಂದು ಅಂತ ನೋಡಿ ಒಂದೆರಡು ವರ್ಷ ಏನಾದ್ರೂ ಕಡಿಮೆ ಮಾಡ್ಬೋದು ಜೈಲಿಗೆ ಹೋದ ಮೇಲೆ. ಅದಕ್ಕೂ ಗೌರ್ಮೆಂಟ್ ಬರ್ಕೊಡ್ಬೇಕು, ಏನೇನೋ ರೂಲ್ಸ್ ಇದೆ. ಅದೇ ಇನ್ನೊಬ್ಬರನ್ನ ಕಳಿಸಿ ಚುಚ್ಚಿಸಿದ್ರೆ ಅವನಿಗೆ 7 ವರ್ಷ, ನಮಗೆ 14 ವರ್ಷ ಜೈಲು ಶಿಕ್ಷೆ.
ನೀವು ಕಾನೂನು ಪಂಡಿತರನ್ನ ಕೇಳಿ, ದೊಡ್ಡ ಕೇಸುಗಳು ಅದು. ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತು ಅಂತ ಹೇಳ್ಬಿಟ್ಟು. ಸೊ ಇಂಥವ್ರು ಪಾತ್ರಧಾರಿಗಳೇ ನಮ್ಮ ಸುತ್ತಲೂ ಇವತ್ತಿರೋದು. ಕಲಿಯುಗಕ್ಕೆ ನೆನ್ಪಿಟ್ಕೊಳ್ಳಿ, ಯಾರೋ ಬರ್ತಾನೆ, ನಿಮ್ಮನ್ನ ಪ್ರಚೋದನೆ ಮಾಡ್ತಾನೆ, ಕರ್ಕೊಂಡು ಹೋಗಿ ತಳ್ಳಿಬಿಡ್ತಾನೆ, ರೇಖೆಗಳು ಬದಲಾಗ್ಬಿಡ್ತು. ಯಾಕೆ ಗುರುಗಳು ಹೆಂಗ್ ಬದಲಾಯ್ತು? ಕಾರಣ ಇಂತಹವರ ಪ್ರಭಾವ. ಅದಕ್ಕೆ ಯಾವಾಗಲೂ ವಿಚಾರಿಸ್ತೀರಿ, ಯಾರ ಜೊತೆಲಿದ್ದೀರಿ, ಎಂಥವ್ರ ಜೊತೆಲಿದ್ದೀರಿ. ಅರೆ ಜೊತೆಗಳೇ ಬೇಡ ಬಿಡಿ, ಪರವಾಗಿಲ್ಲ, ಕೆಡೋದು ಬೇಡ, ಉದ್ಧಾರಕ ಆಗೋದು ಬೇಡ, ಇರೋದ್ರಲ್ಲಿ ಎದ್ದು ಬಿಡೋಣ. ಕೆಡೋದು ಬೇಡ, ಉದ್ಧಾರಕ ಆಗೋದು ಬೇಡ. ಏನೀಗ ಅಮಿತಾಬ್ ಬಚ್ಚನ್ ಇನ್ನೆಷ್ಟು ಉದ್ದ ಆಗ್ಬಿಡ್ತಾನೆ? ಇಲ್ಲ. ಒಮ್ಮೆ ನೋಡಿ, ಒಂದು ಪಿಕ್ಚರ್ ಬರುತ್ತೆ, ಆ ಒಂದು ಫಿಲಮ್ ಅನ್ನ ತುಂಬಾ ದೊಡ್ಡ ಡೈರೆಕ್ಟರ್ ಮಾಡ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ನ ಎಲ್ಲರೂ ಇಂಟರ್ವ್ಯೂ ಮಾಡ್ತಿದ್ರೆ ತುಂಬಾ ಅದ್ಭುತವಾಗಿ ಹೇಳ್ತಾರಂತೆ ಆ ಮೈನ್ ಡೈರೆಕ್ಟರ್ ರಾಮ್ ಗೋಪಾಲ್ ವರ್ಮಾ. ಏನ್ರಿ ಅಷ್ಟೊಂದು ಕ್ವಶನ್ಗಳು ಹಾಕಿ ತಲೆ ತಿಂತೀರ ಹುಡುಗನ, ಬಿಡ್ರಿ. ಏನು ಈಗ ಈ ಪಿಕ್ಚರ್ ಮುಳುಗೋಯ್ತು, ಸರಿ ಇಟ್ಕೊಳ್ಳೋಣ. ಇಲ್ಲ ಈ ಪಿಕ್ಚರ್ ಗೆದ್ದು ಬಿಡುತ್ತು, ಅದು ಇಟ್ಕೊಳ್ಳೋಣ. ಪಿಕ್ಚರ್ ಮುಳುಗೋದ್ರೆ ಅಮಿತಾಬ್ ಬಚ್ಚನ್ ಬಿದ್ದೋಗ್ಬಿಟ್ರ, ಇನ್ನು ಕುಳ್ಗಾಗ್ಬಿಡ್ತಾರ, ಅವ್ರ ಬ್ರ್ಯಾಂಡ್ ವ್ಯಾಲ್ಯೂ ತಗ್ಬಿಡುತ್ತಾ? ಖಂಡಿತ ಇಲ್ಲ. ಇಲ್ಲ ಪಿಕ್ಚರ್ ಸೂಪರ್ ಹಿಟ್ ಆಗ್ಬಿಡ್ತು, ಅವ್ರ ಬ್ರ್ಯಾಂಡ್ ವ್ಯಾಲ್ಯೂ ಬೆಳೆದು ಬಿಡುತ್ತೆ. ಇಲ್ಲ ಇವತ್ತು 6 ಕಾಲು ಅಡಿ ಇದಾರೆ, 7 ಕಾಲು ಅಡಿ ಆಗ್ಬಿಡ್ತಾರ? ಖಂಡಿತ ಇಲ್ಲ. ಸುಮ್ಮನೆ ಅಸಂಬದ್ಧ ಪ್ರಶ್ನೆಗಳೆಲ್ಲ ಕೇಳಬೇಡಿ, ಎದ್ದೋಗ್ರಿ ಅಂತ ಬೈದ್ಬಿಟ್ಟಿದ್ರಂತೆ. ನಿಜಾನೇ, ನಮ್ಮ ಬ್ರ್ಯಾಂಡ್ ಬೀಳೋದು ಇಲ್ಲ, ಎದ್ದೋಳೋದಿಲ್ಲ, ಅದು ಎಲ್ಲಿಗಿರ್ಬೇಕು ಅಲ್ಲೇ ಇಟ್ಕೊಂಡ್ಬಿಡೋಣ ಸಾಕು. ಇಂಥವರ ಪ್ರಭಾವ ಸ್ವಭಾವ ನಿಮ್ಮ ರೇಖೆಗಳ ಮುಖೇನ ನಿಮಗೇ ಗೊತ್ತಿಲ್ಲದೆ ಬಂದು ಸೇರಿ ನಿಮ್ಮ ರೇಖೆಗಳನ್ನೇ, ಹಣೆ ಬರವನ್ನೇ ಬದಲಾಯಿಸ್ಬಿಡುತ್ತೆ. ಜಾಗ್ರತೆ. ಅದರಿಂದ ಪ್ಯಾಸಿವ್ ಇನ್ಕಮ್, ಇನ್ನೊಂದು ಅಡಿಷನಲ್ ಇನ್ಕಮ್, ಎಕ್ಸ್ಟ್ರಾ ಇನ್ಕಮ್, ಎಕ್ಸ್ಟ್ರಾ ಸ್ಪೈಸಿ, ಎಕ್ಸ್ಟ್ರಾ ಸ್ವೀಟು, ಎಕ್ಸ್ಟ್ರಾ ಖಾರ, ಎಕ್ಸ್ಟ್ರಾಗಳೇ ಆಗ್ಬಿಡುತ್ತೆ. ಆಮೇಲೆ ಎಕ್ಸ್ಟ್ರಾ ಹೋಗಿ ಕುತ್ಕೋತೀರಿ ಒಳಗಡೆ. ಎಕ್ಸ್ಟ್ರಾ ಅಂತ ಓದವರೆಲ್ಲ ನೋವು ತಿಂದಿರೋದೆ, ನನಗೆ ಹೆಚ್ಚು ಬೇಕು ಅಂದವರೆಲ್ಲ ನೋವು ತಿಂದಿರೋದೆ. ಇರುವುದರಲ್ಲಿ ತೃಪ್ತ ಅನ್ನುವವನೇ ತೃಪ್ತಿ. ಅದಕ್ಕೂ ಕೂಡ ನಿಮಗಿದೆಯಾ? ಯೋಗ ಇದೆಯಾ? ಯೋಗ ಅಂದ್ರೆ ಯೋಗ ಅಯೋಗ, ದುರ್ಯೋಗ ಇಲ್ಲ. ತಿಳ್ಕೊಂಡ್ ಮಾಡಿ. ಯಾರೋ ಹೇಳ್ಬಿಟ್ರು ನಾನು ಅಂಗಡಿ ಇಟ್ಬಿಟ್ಟೆ, ಒಂದು ಅಡಿಷನಲ್ ಇಟ್ಬಿಟ್ಟೆ, ಕೆಲಸ ಮಾಡ್ಕೊಂಡು ಬೆಳಿಗ್ಗೆನ ಹೋಟ್ಲಂತೆ, ಚಾಟ್ ಸೆಂಟರ್ ಅಂತೆ. ಎಷ್ಟು ದಿನ ಮಾಡ್ತೀರಾ? ನಸಗ್ ಬಿಡ್ತೀರಾ? ನಿಮ್ಗೆ ಅದಿದೆಯಾ? ನೋಡ್ಕೊಳ್ಳೋರು ಒಬ್ರಿದಾರ, ಸಪೋರ್ಟ್ ಕೊಡೋರು ಇದ್ದಾರ, ಕರೆಕ್ಟ್ ಪರ್ಸನ್ ನಿಮ್ ಜಾತಕದಲ್ಲಿ ಇದಾನ? ಸಪ್ತಮಾಧಿಪತಿ ಚೆನ್ನಾಗಿದಾನ? ಷಷ್ಠಾಧಿಪತಿ ಚೆನ್ನಾಗಿದಾನ? ಲಾಭಾಧಿಪತಿ ಚೆನ್ನಾಗಿದಾನ? ವ್ಯಯಾಧಿಪತಿ ಖರ್ಚು ಮಾಡಿಸೋ ಸಿಕ್ಕಾಬಟ್ಟೆ ಇದರಲ್ಲಿದ್ದ ಅಂದ್ರೆ ಮುಳುಗ್ತು. ಅದಕ್ಕೋಸ್ಕರ ಹೇಳ್ತಿದ್ದಾನೆ ಮಕ್ಕಳೇ, ದಯಮಾಡಿ ನಿಮ್ಮ ರೇಖೆ ಹಾಗೂ ಜಾತಕ ಎರಡನ್ನು ಸರಿಯಾದ ವೈದಿಕರ ಹತ್ರ ಚೆಕ್ ಮಾಡಿಸಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಆ ನಂತರ ಪ್ಯಾಸಿವ್ ಇನ್ಕಮ್. ಎಲ್ರಿಗೂ ಪ್ಯಾಸಿವ್ ಇನ್ಕಮ್ ಇರೋಲ್ಲ. ಎಷ್ಟು ಜನ ಇವತ್ತು ಕಮೆಂಟ್ಸ್ ಕೊಡ್ತೀರಾ? ನಾನು ಕಾಯ್ತಿರ್ತೇನೆ. ಈ ಪ್ಯಾಸಿವ್ ಇನ್ಕಮ್ ನಿಜವಾಗ್ಲೂ ನೀವು ಮಾಡ್ತಿದ್ರೆ ಡಬಲ್ ಇನ್ಕಮ್, ಇನ್ನೊಂದು ಮನೇಲಿ ಒಂದು ಸಂಡಿಗೆ ಹಾಕಿ, ಉಪ್ಪಿನಕಾಯಿ ಹಾಕಿ, ಒಂದು ಸಣ್ಣ ತುಪ್ಪದ ಥರ ತಯಾರಿಸಿ, ಮೆಹಂದಿ ಥರ ಹಾಕ್ತಾ ಕೆಲಸ ಮಾಡಿಕೊಂಡೆ, ಇನ್ನೊಂದು ಬ್ಯೂಟಿ ಪಾರ್ಲರ್ ಥರ ಮಾಡಿಕೊಂಡು ಅಡಿಷನಲ್ ಇನ್ಕಮ್. ಎಲ್ರಿಗೂ ಕೂಡಿ ಬರೋದಿಲ್ಲ. ಮಾಡಿಬಿಟ್ಟೆ ಗುರುಗಳೇ, ಒಂದು ದೊಡ್ಡದು ಬ್ಯೂಟಿ ಪಾರ್ಲರ್ ಹಾಕ್ಬಿಟ್ಟೆ, ನಷ್ಟ ಆಗ್ಬಿಟ್ಟೆ, ಕಳ್ಕೊಬಿಟ್ಟೆ. ನಿಮ್ಮ ಜಾತಕದಲ್ಲಿದೆಯಾ ಇಲ್ಲ ನಿಮ್ಮ ಹಸ್ತದಲ್ಲಿದೆಯಾ? ಅದನ್ನು ಗಮನಿಸಿ ದಯಮಾಡಿ. ಇಲ್ಲದಿದ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಸಿಕ್ಕಾಕೋತೀರಿ. ಇನ್ನೊಂದು ಮನೆ ಕಟ್ಬಿಟ್ಟು ಬಾಡಿಗೆಗೆ ಬಿಟ್ಬಿಡ್ತಾನೆ, ಸಿಕ್ಕಾಕೋಬಿಟ್ಟಿರ್ತಾರೆ ಕೆಲವರು. ಇನ್ನೊಂದು ಸೈಟ್ ತಗೊಂಡು ಸುಮ್ಮನೆ ಏನೋ ಒಂದು ಮನೆ ಕಟ್ಕೊಳ್ಳೋಣ, ಸಿಕ್ಕಾಕೋಬಿಟ್ಟಿರ್ತಾರೆ. ಹೌದು, ಜಾಗ್ರತೆ. ಎಲ್ಲರಿಗೂ ಎರಡೆರಡು ಇನ್ಕಮ್, ಎರಡೆರಡು ಅಧಿಕಾರ ಸ್ಥಾನ ಇರುವುದಿಲ್ಲ. ಮಾಡ್ಲಿಕ್ಕೆ ಹೋಗ್ಬೇಡಿ. ಎಚ್ಚರಿಕೆ. ತಿಳ್ಕೊಂಡು ಮಾಡಿ. ನೋಡೋಣ, ಕಮೆಂಟ್ಸ್ ಕಾಯ್ತಿರ್ತೇನೆ. ಆಯ್ತು, ಒಂದು ಪುಟ್ಟು ವಿರಾಮ ತಗೊಬಂದು ಮತ್ತಷ್ಟು ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ.
ಶತಭಿಷ ನಕ್ಷತ್ರ, ರಾಹು ನಕ್ಷತ್ರ. ಆ ರಾಹು ಕುಜನ್ ನೋಡ್ತಿದ್ದಾನೆ. ಜಾಗ್ರತೆ ಜಾಗ್ರತೆ. ರಾಹು ಶನಿ ಸಾರ, ಕುಜ ಸೂರ್ಯನ ಸಾರ. ಒಂಥರ ಅಂತಕಲಹ, ದಗ 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 ಅಂತ. ರಾಹು ಬಂದು ಒಂಥರ ವೈರಸ್ ಥರ ಮಕ್ಕಳೇ. ಕೆಲವೊಂದು ವೈರಸ್ಗಳ ಉಲ್ಪಣ, ನೀರು, ಗಾಳಿ, ಊಟ, ಈ ಥರದಲ್ಲಿ ಸ್ಪ್ರೆಡ್ಡಿಂಗ್. ನೋಡಿ, ಆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಕೂತಿದ್ದಾನೆ ಆತ. ಇಲ್ಲ, ನಾರ್ತ್ ಈಸ್ಟ್ ಕಾರ್ನರಲ್ಲ, ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಕೂತಿದ್ದಾನೆ, ವಾಯುವ್ಯದಲ್ಲಿ ಕೂತಿದ್ದಾನೆ. ಗುಜರಾತ್ ಅಲ್ಲೊಂದು ವೈರಸ್ನ ಕಾಟ ಶುರು ಆಗಿದೆ. ಅದೇನೋ ಚಂಡಿನೋ ಇನ್ನೊಂದು ಅಂತ ಹೇಳ್ತಿದ್ದಾರೆ. ಕೇರ್ಫುಲ್, ವೆರಿ 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 ಕೇರ್ಫುಲ್ ಮಕ್ಕಳು. ಗಾಳಿ ಮೂಲಕ ಹಬ್ಬುವ, ನೀರಿನ ಮೂಲಕ ಹಬ್ಬುವ ಸಾಂಕ್ರಾಮಿಕ ರೋಗಗಳ ಪ್ರಭಾವವನ್ನು ಸೂಚಿಸ್ತಿದೆ. ತುಂಬು ಜಾಗರೂಕತೆ, ತುಂಬು ಜಾಗರೂಕತೆ. ಮೇಷರಾಶಿ, ಲಾಭದಲ್ಲಿ ಚಂದ್ರ ಚೆನ್ನಾಗಿದೆ, ಆದರೆ ರಾಹು ಶನಿ ಸಾರ. ಕಷ್ಟಪಡದೆ ಲಾಭವಿಲ್ಲ. ನಮಗೇನು ಗೊತ್ತಾ, ಎಲ್ಲ ಕುತ್ಕೊಂಡೇ ಬಂದ್ಬಿಡ್ಬೇಕು, ಈಸಿಯಾಗಿ ಬಂದ್ಬಿಡ್ಬೇಕು, ಈಸಿ ಮನಿ. ಅದಕ್ಕೆ ಎಲ್ಲರೂ ಮುಳುಗ್ತಿರೋದು. ಯಾವುದೋ ಟೆಲಿಗ್ರಾಮ್ ಆ್ಯಪು, ಫೇಸ್ಬುಕ್ ಆ್ಯಪು, ಇನ್ನೊಂದು ಯಾವುದೋ ಆ್ಯಪು, ಟ್ವಿಟ್ಟರ್ ಆ್ಯಪು, ಅಲ್ಲಿ ಬರ್ತಾನೆ ಯಾರು. ಯು ಕ್ಯಾನ್ ಈಸಿಲಿ ಮೇಕ್ ಮನಿ, ಟ್ರೇಡಿಂಗ್ ಮನಿ. ನಮ್ಮ ಕಡೆ ಇಷ್ಟು ಜನ, 3 ಲಕ್ಷ ಜನ, 5 ಲಕ್ಷ ಜನ ಸೇರ್ಕೊಂಡು ದುಡ್ಡು ಮಾಡ್ತಿದ್ದಾರೆ, ಅದು ಮಾಡ್ತಿದ್ದಾರೆ, ಇದು ಮಾಡ್ತಿದ್ದಾರೆ. ನಿಮಗದ್ರ ಬಗ್ಗೆ ಅವಗಾಹನೆ ಇಲ್ಲ, ನಿಮಗದ್ರ ಬಗ್ಗೆ ಗೊತ್ತಿಲ್ಲ, ಮಾಡಬೇಡಿ. ಯಾರೋ ಬರ್ತಾನೆ ಹೋಟ್ಲಿಡಿ ಅಂತಾನೆ, ನಿಮ್ಗದ್ರ ಬಗ್ಗೆ ಗೊತ್ತಿದೆಯಾ? ಯಾರೋ ಬರ್ತಾನೆ ಬೇಕರಿ ಇಟ್ಬಿಡೋಣ, ನಿಮಗದ್ರ ಬಗ್ಗೆ ಗೊತ್ತಿದೆಯಾ? ತರಕಾರಿ ಅಂಗಡಿ ಇಟ್ಬಿಡೋಣ, ಬೆಳಿಗ್ಗೆ ಎದ್ದು 4 ಗಂಟೆಗೆ ಹೋಗಿ ತರಕಾರಿ ತರಬೇಕು. ಆ ತರಕಾರಿ ಇಂಥದ್ದೇ ತರಬೇಕು. ಫಾರಂ ಬೀನ್ಸ್ ಅಂದ್ರೆ ಏನು, ನಾಟಿ ಬೀನ್ಸ್ ಅಂದ್ರೆ ಏನು ನನಗೆ ಗೊತ್ತಿಲ್ಲ. ನನ್ನ ಧರ್ಮಪತ್ನಿ ಬೀನ್ಸ್, ಇದು ಯಾಕೋ ಒಂಥರ ರುಚಿ ಇದೆ ಮಗು, ಸಖದಾಗಿದೆ ಅಂದ್ರೆ ಇದು ನಾಟಿ ಬೀನ್ಸ್ ರೀ. ಕೆಜಿ ಇದು ಕಡಿಮೆ ಏನಲ್ಲ, 150 ರೂಪಾಯಿ. ಫಾರಂ ಬೀನ್ಸ್ ಹೆಸರಿಗಷ್ಟು ದೊಳದೊಳ ಅಂತಿರುತ್ತೆ, ಇದು ರುಚಿ ಜಾಸ್ತಿ, ಟೇಸ್ಟ್ ಜಾಸ್ತಿ, ನಾಟಿ ಬೀನ್ಸು. ಹಿಂಗೆಲ್ಲ ಇದೆಯಾ ನೋಡಿ. ತಿಳ್ಕೊಳ್ಳದೆ ತರಕಾರಿ ಅಂಗಡಿ ನಾನು ಇಟ್ಟೆ ಅಂತ ಇಟ್ಕೊಳ್ಳಿ, ಮುಳುಗೋದಿವಿ. ಇದನ್ನೇ ಹೇಳೋದು. ತಿಳ್ಕೊಂಡಿದ್ದೀನಿ, ಬಟ್ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗ್ಬೇಕು, ರಾತ್ರಿ 11 ಗಂಟೆವರೆಗೂ ತೆಗ್ದಿರ್ಬೇಕು. ಇವೆಲ್ಲ ಲೆಕ್ಕಗಳಿದೆ. ಅದನ್ನ ಮೇಂಟೈನ್ ಮಾಡೋದು, ಪ್ರಿಸರ್ವ್ ಮಾಡೋದು, ಟೈಮ್ ಕರೆಕ್ಟಾಗಿ ತಗೊಂಡ್ಬರೋದು, ಏನೇನೋ ಲೆಕ್ಕಾಚಾರ ಇದೆ. ಯಾರೋ ಹೇಳಿದ್ರು ಮಾಡಿಬಿಟ್ವಿ. ರಾಹು ಒಂಥರ ಗಾಳಿ ಚೇಷ್ಟೆ, ಗೊತ್ತಿಲ್ಲದ್ ಮಾಡೋಕ್ ಹೋಗ್ಬೇಡಿ, ಜಾಗ್ರತೆ. ವೃಷಭ ರಾಶಿ, ರಾಹು 11ನೇ ಮನೆ, ಅದ್ಭುತ. ಎಕ್ಸ್ಪೋರ್ಟ್, ಇಂಪೋರ್ಟ್, ಕೆಮಿಕಲ್, ಫರ್ಟಿಲೈಸರ್, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಆದರೆ ಹೆಚ್ಚೆಚ್ಚು ಕೆಮಿಕಲ್ಸು, ಡ್ಯಾಮೇಜ್. ಇವತ್ತು ನೋಡಿ, ಯೂರಿಯಾ ಬಗ್ಗೆ ಇಲ್ಲದಂಥದ್ದು ಬರ್ತಿದೆ. ಇದೇ ಸತ್ಯ. ಭೂಮಿಯ ಸತ್ವವನ್ನು ಕೆಡಿಸ್ಬಿಟ್ಟಿದ್ದಾರೆ. ಹೇಗೆ ಡಯಾಬಿಟಿಸ್ಗೆ ಇನ್ನೊಂದಕ್ಕೆ ಟ್ಯಾಬ್ಲೆಟ್ಗಳು ಕುಡಿದು ಬೇರೆ ಬೇರೆ ಏನೇನೋ ಬರ್ತಿದ್ದಾವೋ, ಅದೇ ರೀತಿಯೇ ನೋಡಿ. ಒಂದು ಟ್ಯಾಬ್ಲೆಟ್ಗೆ ನಿಮಗೆ ಒಂದು ಈ ಬೆರಳು ನೋವು ಅಂತ ಇಟ್ಕೊಳ್ಳಿ, ಬೇಜಾರು ಮಾಡ್ಕೊಳ್ಳಿ ಮಕ್ಕಳು. ಪೇನ್ ಕಿಲ್ಲರ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ, ಹೌದ್ರಾ? ನಮ್ಮೊಳಗಡೆ ಒಂದು ರಕ್ಷಾ ಕವಚ ಒಂದಿದೆ. ಅವರು ರಕ್ಷಕ ಭಟ್ರು. ಈ ಬೆರಳುಗಳು, ಈ ತಲೆ, ಭುಜಗಳಿಗೆಲ್ಲ ರಕ್ಷಕ ಭಟ್ರು. ಈ ಟ್ಯಾಬ್ಲೆಟ್ ತಗೊಂಡಿದ ತಕ್ಷಣ ಈ ಬೆರಳು ನೋವು ಕಡಿಮೆ ಆಗಿತ್ತು, ಸರಿ. ಆದರೆ ಈ ರಕ್ಷಕ ಭಟ್ರು ಇವ್ರಿಗೆಲ್ಲ ಕೆಲಸ ಮಾಡೋನ್ನ ಇವ್ರು ಬಾಯಿ ಮುಚ್ಕೊಂಡಿರಿ ಅಂತಾರೆ. ಅದಕ್ಕೆ ಯಾವುದೇ ಟ್ಯಾಬ್ಲೆಟ್ ತುಂಬಾ ದಿನ ತಗೋಬಾರ್ದು. ನಾವು ಯಾವುದೇ ಮೆಡಿಸಿನ್ ತುಂಬಾ ದಿನ ತಗೋಬಾರ್ದು. ನಮ್ಮ ಹಿಂದಿನ ಮನೆ ಪದ್ಧತಿ, ಆಯುರ್ವೇದ ಪದ್ಧತಿ, ಯುನಾನಿ, ಸಿದ್ಧ, ಇವುಗಳು ಅತ್ಯದ್ಭುತವಾಗಿ ಕೆಲಸ ಮಾಡ್ತಿದ್ರು. ಊಟದಲ್ಲೇ ಬೆಳಿಗ್ಗೆ ಎದ್ದು ಒಂದು ಬೀಟ್ರೂಟ್ ಜ್ಯೂಸ್ ಕುಡಿದ್ರೆ ಐರನ್ ಕಂಟೆಂಟ್ ಎಷ್ಟಿದೆ ಗೊತ್ತಾ? ಒಂದು 4 ಚೆನ್ನಾಗಿ ತುರಿದ್ಬಿಟ್ಟು, ಲೈಟಾಗಿ ಉಪ್ಪು, ಒಂದು ಮೆಣಸು ಒಂದಷ್ಟು ಹಾಕ್ಬಿಟ್ಟು ಅಂತ ಗ್ರೈಂಡ್ ಮಾಡಿ ಅದನ್ನ ಸೋದಿಸ್ಬಿಟ್ಟು ಆ ಜ್ಯೂಸ್ ಕುಡಿಯೋದ್ರಲ್ಲಿ ಎಷ್ಟು ಒಂದು ಐರನ್ ಕಂಟೆಂಟಿಗೆ ಟ್ಯಾಬ್ಲೆಟ್ಸ್ ತಗೊಳ್ಳೋದು. ಕೆಲವೊಂದು ಮೀನುಗಳಲ್ಲಿ ಅದ್ಭುತವಾದಂಥ ಐರನ್ ಕಂಟೆಂಟ್ ಇದೆ ಅಂತಾರೆ. ಆ ಥರದ್ದು ಇಲ್ಲ ಈ ಟ್ಯಾಬ್ಲೆಟ್. ಇದು ತಗೋತೀವಲ್ವಾ, ಈ ಬೆರಳು ನೋವು ಹೋಯ್ತು. ಬಟ್ ಇವುಗಳಿಗೆ ರಕ್ಷಾ ಕವಚವಾಗಿ ಕೊಟ್ಟಿರ್ತಕ್ಕಂಥವ್ರನ್ನ ಬಾಯಿ ಮುಚ್ಕೊಂಡು ನೀವು ಕೂತ್ಕೊಡ್ರು ಅಂತಾರೆ. ಅವ್ರು ಕೆಲಸ ಮಾಡ್ತಿದ್ದಾರೆ ಅವ್ರ ಪಾಡಿ, ಅವ್ರನ್ನ ಮಾಡೋಕ್ ಬಿಡಲ್ಲ. ಇವನು ಒಳಗಡೆ ಒಂದು ಎಕ್ಸ್ಟ್ರಾ ಡೋಸೇಜ್ ಶಕ್ತಿಯನ್ನ ಕಳಿಸಿದೀವ, ಅವ್ನು ಇವ್ರನ್ನೆಲ್ಲ ಪಕ್ಕಕ್ಕೆ ಜರುಗಿಸ್ತಾನೆ. ಹೋಗ್ತಾ ಈ ಬೆರಳುಗಳಲ್ಲಿಯೂ ಶಕ್ತಿಹೀನತೆ ಬರುತ್ತದೆ. ಆ ರೀತಿ ನಾವು ಮಾಡಿಟ್ಕೊಳ್ತಿರ್ತಕ್ಕಂಥ ಒಂದು ಎಲ್ಲಾ ಪದ್ಧತಿಗಳು. ಸೊ
ವೃಷಭ, ರಾಹು ವಿಪರೀತ ಬಲದಲ್ಲಿದ್ದಾನೆ, ಈ ತರ ದಾರಿ ತಪ್ಪಿಸ್ತಕ್ಕಂಥದ್ದು ಮಾಡ್ತಾನೆ, ಹುಷಾರಾಗಿ ಇರಿ. ಇನ್ನು ಮಿಥುನ ರಾಶಿ, ರಾಹು ಕೇಂದ್ರದಲ್ಲಿದ್ದಾನೆ. ರಾಜಕೀಯ, ಈ ಒಂದು ಕೆಮಿಕಲ್, ಫರ್ಟಿಲೈಸರ್, ಎಕ್ಸ್ಪೋರ್ಟ್, ಇಂಪೋರ್ಟ್, CBI, ರಕ್ಷಾ ಕವಚ, ಸೈಬರ್, ನೆಟ್ವರ್ಕಿಂಗ್, ಟೆಕ್ನಾಲಜಿ, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ಅದ್ಭುತವಾದಂಥ ಬಲ. ತಲೆನೋವುಗಳು ಇದ್ದಾವೆ ನೋಡಿ. ಆ ಸಾಫ್ಟ್ವೇರ್ ಡಮಾಲ್ ಆಗಿದೆ, ಅದು ಎಷ್ಟು ಲಕ್ಷ ಕೋಟಿಗಳು ಗೋವಿಂದ ಅಂತಕ್ಕಂಥ. ನಾವು ತುಂಬ ಡಿಪೆಂಡೆನ್ಸಿ ಆದರೆ ಇದೆ. ಟೆಕ್ನಾಲಜಿ ಎಷ್ಟು ಒಳ್ಳೆಯದೋ ಟೆಕ್ನಾಲಜಿ ಅಷ್ಟೇ ಥ್ರೆಟ್ಟು ಕೂಡ ನಾವು ಗಮನಿಸ್ತಿಲ್ಲ ಮಕ್ಕಳೇ, ಅಷ್ಟೇ ನೋಡಿ ನಿಮಗೆ ಸೇರಿತು. ಇನ್ನು ಕರ್ಕಾಟಕ ರಾಶಿ, ಚಂದ್ರ ಅಷ್ಟಮ, ರಾಹು ಸಾರ, ರಾಹು ಬೇರೆ ಭಾಗ್ಯದಲ್ಲಿ, ಜಾಗ್ರತೆ, ನಿಮ್ಮ ಭಾಗ್ಯವನ್ನು ಕಟ್ಟಾಕ್ತಾನೆ. ಸೊ ಅದರಿಂದ ನೀವು ಕಷ್ಟಪಟ್ಟು ಓಡಬೇಕು. ನೀವೇನು ಕಷ್ಟಪಟ್ಟು ಓಡ್ತೀರ ಅದು ಸಿಗುತ್ತೆ. ಡಬಲ್ ಕಷ್ಟ, ಡಬಲ್ ಓಡಬೇಕು ಸಿಂಗಲ್ ಪೇಮೆಂಟ್ಗೆ ಇವತ್ತು ಅಂತಕ್ಕಂಥದ್ದು. ಅದರಿಂದ ಜಾಗರೂಕತೆ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ವರ್ಕ್ ಪ್ರೆಷರ್, ಮನೆ ಪ್ರೆಷರ್, ಕುಟುಂಬದ ಪ್ರೆಷರ್ಗಳು ಸ್ವಲ್ಪ ಒದ್ದಾಟ ಮಾಡಿಸ್ತಕ್ಕಂಥದ್ದು. ಜಾಗರೂಕತೆ. ಸಿಂಹರಾಶಿ, ರಾಹು ಅಷ್ಟಮದಲ್ಲಿ, ವೆರಿ ಕೇರ್ಫುಲ್. ಏನೋ ಗುಪ್ತ ಶತ್ರು, ಗುಪ್ತ ಮಾತು, ಗಾಳಿ ಚೇಷ್ಟೆ, ಪ್ರೇತ ಚೇಷ್ಟೆ, ಕ್ಷುದ್ರ ಶಕ್ತಿಗಳ ಚೇಷ್ಟೆ, ಯಾರು ಕ್ಷುದ್ರ ಕೆಲಸ ಮಾಡ್ತಿದಾರೆ ನಿಮ್ಮ ಹಿಂದುಗಡೆ, ಹುಷಾರಾಗಿರಿ. ಏನೋ ಇದೆ, ಏನೋ ನಡೀತಿದೆ. ನಿಮ್ಮ ಕೆಲಸದವರೇ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಫ್ರೆಂಡ್ಸೇ ಇರ್ಬೋದು, ಫ್ಯಾಮಿಲಿ ಪರ್ಸನ್ ಇರ್ಬೋದು, ನಂಬುದವರೇ ಇರ್ಬೋದು. ಈ ಜಗತ್ತಲ್ಲಿ ಯಾರನ್ನೂ ನಂಬಬಾರದು ಅಂತಾರೆ ಕೃಷ್ಣ. ಕೃಷ್ಣ ಸತ್ಯ. ನಂಬಿದಾಗೆ ನಟಿಸು, ಸುಮ್ಮನಿದ್ದು ಬಿಡು, ನಂಬಿಕೊಂಡೇ ಹಾಗೆ ಎದ್ಬಿಟ್ಟು ಎಲ್ಲ ಕೊಡ್ಬೇಡ. ಏನು ಕಾರಣ? ನಂಬಿಕೆ ಇರಬೇಕು. ಇಷ್ಟು ಶುದ್ಧ ನಂಬಿಕೆ ಮುಳುಗ್ಬಿಡ್ತೀಯೋ ನೀನು, ಪರವಾಗಿಲ್ಲ ಅಂತಾನೆ. ಇನ್ನೇನ್ ಮಾಡೋದು? ಮುಳುಗುವನ್ನ ಭಗವಂತನೇ ಖುದ್ದು ಹೋಗ್ತಾನೆ. ಕೃಷ್ಣನನ್ನ ನಾವು ತಪ್ಪಾಗಿ ಮಾತಾಡ್ತೇವೆ ಮಕ್ಕಳು. ಯುದ್ಧ ಪ್ರಿಯ ಅಂತಾರೆ, ಖಂಡಿತ ಅಲ್ಲ. ಕೃಷ್ಣ ಯುದ್ಧ ಪ್ರಿಯರಲ್ಲ ಅವರು. ನೋಡಿ, ಯಾರನ್ನೂ ಹೋಗಿ ಕನ್ವಿನ್ಸ್ ಮಾಡಕ್ ಹೋಗಲ್ಲ, ಕರ್ಣನ ಹತ್ರ ಹೋಗ್ತಾರೆ. ಕರ್ಣನ ಹತ್ರ ಹೋಗಿ ಕನ್ವಿನ್ಸ್ ಮಾಡ್ತಾರೆ. ನೀನು ಒಂದು ದಿನ ಸತ್ಯ ಹೇಳ್ತಿದ್ದಾಗೆ ಧರ್ಮರಾಯ ಇಳಿದು ಬಂದು ನಿನಗೆ ಪಟ್ಟಾಭಿಷೇಕ ಮಾಡ್ತಾನೆ. ಚಕ್ರವರ್ತಿ ನೀನೆ, ಯುದ್ಧ ನಿಂತೋಗುತ್ತೆ. ನೀನು ಈ ಕಡೆ ಬಂದಿದ್ದಿ, ನೀನು ಯಾರು ಅಂತ ಸತ್ಯ ಹೇಳ್ಬಿಡ್ತೀನಿ ಅಷ್ಟೇ. ಧರ್ಮರಾಯ ಯುದ್ಧ ಮಾಡಲ್ಲ, ನೀನು ಅಂತಾನೆ. ಯಾವಾಗ ಕರ್ಣ ಆ ಕಡೆ ನಾನು ಪಾಂಡವರ ಅಗ್ರಜ ಅಂತ ಹೇಳಿದ ತಕ್ಷಣ ಮುಗಿದೋಯ್ತು. ದುರ್ಯೋಧನ ಯುದ್ಧ ಮಾಡೋಲ್ಲ. ಅವನು ದ್ರೋಣರನ್ನ ನಂಬಿಕೊಂಡು, ಭೀಷ್ಮರನ್ನ ನಂಬಿಕೊಂಡು, ಶಲ್ಯರನ್ನ ನಂಬಿಕೊಂಡು, ಅಶ್ವತ್ಥಾಮ, ಕೃಪ, ತನ್ನನ್ನು ನಂಬ್ಕೊಂಡು, ಯಾರನ್ನ ನಂಬ್ಕೊಂಡು ಯುದ್ಧಕ್ಕೆ ಇಳಿದಿರಲ್ಲ. ಒನ್ ಆ್ಯಂಡ್ ಒನ್ಲಿ ಕರ್ಣ. ಅದನ್ನ ಹೇಳ್ತಾರೆ ಕೃಷ್ಣರು. ನನ್ನ ಮಾತು ಕೇಳು, ಇಷ್ಟು ಭಾವುಕನ ಆಗ್ಬೇಡ, ಇಷ್ಟು ಬುದ್ಧು ಆಗ್ಬೇಡ, ನೀನು ಅನ್ನು. ಎರಡನೇದು, ತುಂಬಾ ಇನ್ನೊಂದು ದೊಡ್ಡ ತಪ್ಪಾದ ಮಾತಿದೆ, ಅದು ಪ್ರಚಲಿತ ಆಗ್ಬಿಟ್ಟಿದೆ ಜಾನಪದದಲ್ಲಿ. ನೀನು ಅನ್ನು ದ್ರೌಪದಿಗೆ ನಿನ್ನನ್ನು 6ನೇ ಗಂಡನನ್ನಾಗಿಸುತ್ತೇನೆ ಅಂತ. ಖಂಡಿತ ಇಲ್ಲ, ಆ ಮಾತೇ ಇಲ್ಲ. ಅಲ್ಲೆಲ್ಲ ತಪ್ಪಾಗಿ ಹೇಳ್ಕೊಬಿಟ್ಟಿದ್ದಾರೆ. ನಿನ್ನನ್ನ ನಿಂದಿಸಿದಂತ ದ್ರೌಪದಿ ಕೈಯಿಂದಲೇ ಆರತಿ ಎತ್ತಿಸ್ತೇನಪ್ಪ. ಪೂರ್ಣ ಕುಂಭವಾಗಿ ಆಕೆನೇ ನಿನ್ನ ಮುಂದೆ ನಿಂತು ರಾಜಕನ್ಯರ ಜೊತೆ ಬಂದು ನಿನಗೆ ಪೂರ್ಣ ಕುಂಭ ಸ್ವಾಗತ ದ್ರೌಪದಿ ದೇವಿಯಿಂದ ಮಾಡಿಸುತ್ತೇನೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲೊಂದು ಅವಮಾನ ಆಗಿರುತ್ತೆ ಕರ್ಣನಿಗೆ. ಅದಕ್ಕೆ ಆಡಬಾರದ ಮಾತಾಡಿಬಿಟ್ಟಿರ್ತಾನೆ, ವ್ಯಭಿಚಾರಿಣಿ ಅಂತ ಹೇಳಿಬಿಟ್ಟಿರ್ತಾನೆ ದ್ರೌಪದಿ ದೇವಿಯನ್ನ, ಅಮ್ಮನವರನ್ನ. ಅದಕ್ಕೆ ಅಂತ ಸಾವು, ಅದಕ್ಕೆ ನಾಲಿಗೆ ಕುಯ್ಸಾಕೋದು ಭೀಮ. ಅಂತ ಘನಘೋರ ಸಾವು. ಒಂದು ಹೆಣ್ಣು ಮಗುವನ್ನು ಆ ಥರ ಆಡಬಾರ್ದಿತ್ತು. ಬಟ್ ಆ ಥರ ಆಡಲಿಕ್ಕೆ ಅದಕ್ಕೆ ಹೇಳುದು ಪ್ರಭಾವ. ನಮ್ಮ ಸುತ್ತ ಹೊಗೆ ಹಾಕ್ಸಿ ಹೊಗೆಗಳು, ಕೆಲವೊಂದು ಕೆಟ್ಟ ಹೊಗೆಗಳು. ದ್ರೌಪದಿ ದೇವಿಯ ಸ್ವಯಂವರ ನಡೆಯುವಾಗ ಆ ಸ್ವಯಂವರದಲ್ಲಿ ಒಂದು ಲಿಖಿತ ಎರಡೂ ನಿಯಮ. ಯಾರು ಬೇಕಾದ್ರೂ ಬಂದು ಗೆದ್ಕೊಂಡು ಹೋಗ್ಬೋದು. ಬ್ರಾಹ್ಮಣರ ವೇಷಧಾರಿಗಳಾಗಿ ಹೋಗಿರ್ತಾರೆ ಪಾಂಡವರು. ಕ್ಷತ್ರಿಯರಿಗೆ ಅಂತ ಅಲ್ಲಿರೋಲ್ಲ, ಬ್ರಾಹ್ಮಣ ವೇಷಧಾರಿಗಳು. ಅದು ಬಿಡಿ, ಶಲ್ಯಮಾಮ ಅವತ್ತೇ ಹೋಗಿರ್ತಾನೆ. ಆಗಲು
ಖುದ್ದು ಪಾಂಡವರಿಗೆ ಸೋದರ ಮಾವ. ಖುದ್ದು ಶಲ್ಯ ಸ್ವಂತ ಸೋದರ ಮಾವ. ಅವನು ಹೋಗಿರ್ತಾನ ಮುದುಕ, ಅಣ್ಣಣ್ಣು ಮುದುಕ. ಆ ಒಂದು ದ್ರೌಪದಿನ ಬೇಕು ನನಗೆ ಅಂತ ಅವನು ಪ್ರಯತ್ನ ಮಾಡಕ್ ಹೋಗುತ್ತೆ. ಆದರೆ ಎಲ್ಲರೂ ಸೋಲುವಾಗ ಕರ್ಣ ಎದ್ದು ನಿಂತು ಆ ಮತ್ಸ್ಯಂತ್ರನ ಭೇದಿಸ್ಲಿಕ್ಕೆ ಹೋದ್ರೆ ಅಲ್ಲಿ ಕೂತಿದ್ದಂಥ ದ್ರೌಪದಿ ಸೂತಪುತ್ರನನ್ನು ಒಡೆದ್ರು ಗೆದ್ರು ನಾನು ವರಿಸಲಾರೆ ಅಂದ್ಬಿಡ್ತಾಳೆ. ಎಲ್ಲರೂ ಮುಂದುಗಡೆ, ಅಷ್ಟು ಜನಗಳ ಮುಂದುಗಡೆ ಒಂದು ಜಾತಿಯ ಹೆಸರು, ಒಂದು ಮೊದಲೇ ಅತೃಪ್ತ ಜೀವ, ಕುಂತಿ ಮಾಡಿದ ಒಂದು ತಪ್ಪು, ನೊಂದು ಬೆಂದು ಹೇಗೋ ಒಂದು ದಡ ಸೇರ್ತಿದ್ದೀನಿ ಅಂದಾಗ ಒಂದು ಬರುತ್ತೆ ಅವನಿಗೆ ಶಾಪ. ಅವನನ್ನ ನೆಮ್ಮದಿಯಾಗಿರೋಕ್ ಬಿಡಲ್ಲ. ತಗೋ, ಅದು ಹೆಮ್ಮರವಾಗಿ ಬೆಳೆದು ಆ ಒಂದು ದ್ರೌಪದಿಯ ವಸ್ತ್ರಾಪರಣದ ಸಂದರ್ಭದಲ್ಲಿ ಯಾರಾದರೂ ಎಲ್ಲಾದರೂ 5 ಜನ ಗಂಡಂದಿರು ಅನ್ನುವಂಥದ್ದು ಯಾವುದಾದ್ರೂ ಹೆಣ್ಣಿಗಿದೆಯಾ? 5 ಜನ ಬಂದೋಗಿರೋ ಕಡೆ ಇನ್ನೊಂದು 6ನೇವ್ ನಿಲ್ದಿದ್ರೆ ಏನಾದ ನಮ್ಮ ವ್ಯಭಿಚಾರಿ ಅನ್ನೋ ರೀತಿನಲ್ಲಿ ಮಾತಾಡ್ಬಿಡ್ತಾನೆ ಮಕ್ಕಳೇ. ಅಂಥದ್ದು ದೋಷಪೂರಿತ ದ್ವೇಷಪೂರಿತ ಮಾತು ಬಂದ್ಬಿಡುತ್ತೆ. ಇರ್ಲಿ, ಅದನ್ನು ಕೂಡ ಮನಸ್ಸು ಆಗಿ ಕೃಷ್ಣರು ಹೇಳ್ತಾರೆ, ಕರ್ಣ ನನ್ನ ಮಾತು ಕೇಳು, ದ್ರೌಪದಿ ದೇವಿಯಿಂದ ನಿನಗೆ ಪೂರ್ಣ ಕುಂಭ ಸ್ವಾಗತ ಮಾಡಿಸ್ತೇನೆ ಆ ಪಟ್ಟಾಭಿಷೇಕವಾದ ಮಹಾರಾಣಿಯಿಂದ ಅಂತ. ಒಪ್ಪಲ್ಲ. ಅವನಿಗೆ ತುಂಬ್ಕೋಬಿಟ್ಟಿರುತ್ತೆ. ಅವನನ್ನು ಅಷ್ಟು ಆಳಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ ದುರ್ಯೋಧನ. ನಾನಿದ್ದೀನಿ ನಾನೇ ಎಲ್ಲ ಅಂತ ಅವನಿಗೊಂದು ನಂಬಿಕೆ. ಯಾಕಂದ್ರೆ ಈತ ಅಪ್ರತಿಮ ಸಾಹಸಿ ಯೋಧ. ಅವನು ಕೆಲವು ಶಾಪಗಳಿದಾವೆ, ಅದು ಬೇರೆ. ಆದರೆ ಅಪ್ರತಿಮ ಸಾಹಸಿ, ಕಟ್ಟ ಕಡೆವರೆಗೂ ನಿಲ್ಲಬಲ್ಲ. ಕೆಲವೊಂದು ಬಾರಿ ಕೆಲವು ವಿಚಾರಗಳಿಗೆ ನನ್ನ ಮಾತು ಕೇಳು, ನಿನ್ನಷ್ಟು ಪರಾಕ್ರಮಶಾಲಿಯನ್ನ ನಾನು ಜಗತ್ತಿನಲ್ಲಿ ನೋಡಿಲ್ಲ. ನೀನು ಪರಿಪೂರ್ಣ ಯುದ್ಧಕ್ಕೆ ನಿಂತರೆ ಮಾರ್ಥಾಂಡನಾಗಿ ನಿಂತು ಬಿಡ್ತಿ. ಮಾರ್ಥಾಂಡ ಅಂದ್ರೆ ಯಾರು? ಮಧ್ಯಾಹ್ನೇತು ಮಾರ್ಥಾಂಡ, ರುದ್ರಾಂಶ ಸಂಭೂತ ಸೂರ್ಯದೇವನಾಗಿ ದಗದಗಿಸಿ ನಿಂತು ಬಿಡುತ್ತಾನೆ. ಹೌದು, ಅಂತ ಅರ್ಜುನನೇ ಗಾಬರಿ ಬಿದ್ದು ಬಿಡುತ್ತಾನೆ. ಮಧ್ಯಾಹ್ನದ ಮಾರ್ಥಾಂಡನಾಗಿ ರೌದ್ರ ರೂಪವಾಗಿ ಇದ್ದಾನೆ ಕೃಷ್ಣ. ನಾವು ಯಾಕೋ ಶಿಬಿರಕ್ಕೆ ವಾಪಸ್ ಹೋಗೋಣ ಕೃಷ್ಣ ಅಂತ ಹೇಳ್ತಾನೆ. ಹೌದಪ್ಪ, ನಿಮ್ಮ ಅಣ್ಣ ಸೋತೋಗಿ ಅಲ್ಲಿ ಶಿಬಿರ ಸೇರ್ಕೊಂಡಿದ್ದಾನೆ, ಕರ್ಣನಿಂದ ಹಣ್ಣಗಾಯಿ ನೀರ್ಗಾಯಿ ಹೊಡೆಸ್ಕೊಂಡು ಬಂದ್ಬಿಟ್ಟಿದ್ದಾನೆ ಅಂತ ಕೇಳ್ಬಿಟ್ಟೆ. ಬಾ ಫಸ್ಟ್ ಅವನೊಂದು ಸಮಾಧಾನ ಮಾಡೋಣ. ಕೃಷ್ಣನಿಗೆ ಇಷ್ಟ ಇಲ್ಲ, ಈಗ ಹೋದ್ರೆ ಹೊಡೆದಾಕ್ಬಿಡ್ತಾನೆ ಇವನು ಅಂತ. ಅಂಥದೊಂದು ಯುದ್ಧ ರಂಗದಲ್ಲಿ ಆ ರೀತಿ ನಿಂತು ಬಿಟ್ಟಿರ್ತಾನೆ ಕರ್ಣ ಅವತ್ತು. ಆ 18 ದಿನಗಳ ಯುದ್ಧದಲ್ಲಿ ಅವನ ಒಂದು ಸಾರಥ್ಯ ಬಂದಾಗ ಕೇಳಲ್ಲ, ಬುದ್ಧಿ ಕೈ ಕೆಡುತ್ತು. ಕೆಲವರು ನಮ್ಮನ್ನ ಪ್ರಭಾವಕ್ಕೆ ಒಳಪಡಿಸ್ಬಿಡ್ತಾರೆ. ಪೂರ್ತಿ ಹೋಗ್ಬಿಟ್ಟ ಕರ್ಣ. ಎಷ್ಟು ಹೇಳಿದ್ರು ಕೇಳಲ್ಲ. ನೀನು ಹೂವನ್ನು ಅಷ್ಟೇ, ಮುಗೀತು ಯುದ್ಧ ನಿಂತೋಯ್ತು ನೋಡಿ. 17ನೇ ದಿನ ಮುಗೀತು ಯುದ್ಧ. ಹೆಸರಿಗಷ್ಟೇ ಶಲ್ಯ ಒಬ್ಬಳು ಅವನು ನಾನು ಹೋಗ್ತೀನಿ ಅಂತ ಕೊಚ್ಕೊಂಡ. ಅವನ್ ಸಾವಿತ್ತು. 18ನೇ ದಿನಕ್ಕೆ ಮುಗೀತು, ಪೂರ್ತಿ ಮುಕ್ತಾಯ. ದುರ್ಯೋಧನ ಶಸ್ತ್ರತ್ಯಾಗ ಮಾಡಿ ಎಲ್ಲ ಬಿಟ್ಟು ಹೋಗಿ ಎಲ್ಲೋ ಒಂದು ಕಲ್ಯಾಣಿನಲ್ಲಿ ಹೋಗಿ ಬಚ್ಚಿಟ್ಕೊಂಡು ಕೂತ್ಕೊಂಡ. ಆಮೇಲೆ ಅವನ ಎಬ್ಬರಿಸಿ ಹೊಡೆದ್ರು, ಅದು ಬೇರೆ. ಸಿಂಹರಾಶಿ ಜಾಗ್ರತೆ. ನಿಮ್ ಸುತ್ತ ಏನೋ ಹೊಗೆ ನಡೀತಿದೆ ಮಕ್ಕಳೇ. ಅದರಲ್ಲೂ ನೀವು ದೊರೆ ಮಟ್ಟದ ಅಧಿಕಾರಿ, ಆ ಥರದೊಂದು ಸ್ಥಾನ ಇನ್ನೊಂದಿದ್ರೆ ಯಾರೋ ನಂಬೇಡಿ. ಏನೋ ನಡೀತಿದೆ. ದೇವಿ ಆರಾಧನೆ, ದೇವಿ ಪೂಜೆ, ದೇವಿ ಸಂಕಲ್ಪ, ಈ ಥರದ್ದು ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಜಾಗ್ರತೆ. ಕನ್ಯಾ ರಾಶಿ ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ರಾಹು ಶನಿಸಾರದಲ್ಲಿದ್ದು ಕೊಡೋದು ತಗೊಳ್ಳೋದು ಮಾಡೋದು ಅಂತ ಒಂದು ವ್ಯವಹಾರ, ವ್ಯಾಪಾರ, ಉದ್ಯೋಗ, ಲೀಗಲ್ ಅಡ್ವೈಸರ್, ಟೆಕ್ನಿಕಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಈ ಥರದ್ರಲ್ಲಿದ್ದೀರಿ. ಕನ್ಸಲ್ಟೆಂಟ್, ಅದ್ಭುತ ಪ್ರಗತಿ. ತುಲಾರಾಶಿ ಈಗಂತೂ ಕುಂಭದ್ರೋಣ ಮಳೆ. ಇವತ್ತು ಅಂದುಕೊಂಡಂತ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯುತ್ತೆ. ಟೀಚರ್, ಲೆಕ್ಚರರ್, ಪ್ರೊಫೆಸರ್, ಅಡ್ವೈಸರ್, ಸೈಂಟಿಸ್ಟು, ಫಾರ್ಮಸ್ಯೂಟಿಕಲ್ ಲೈನಲ್ಲಿ ಇದ್ದೀರಿ. ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ ಪಂಚಮದಲ್ಲಿ ರಾಹು, ಸ್ವಲ್ಪ ಮಂತ್ರಚ್ಛೇದ ಜಾಗ್ರತೆ, ಗರ್ಭಚ್ಛೇದ ಜಾಗ್ರತೆ, ಪುಣ್ಯಚ್ಛೇದ ಜಾಗ್ರತೆ,
ಪಂಚಮದಲ್ಲಿ ರಾಹು ಇದ್ರೆ ಪುಣ್ಯಚ್ಛೇದ. ನಾವೇನೋ ಪುಣ್ಯ ಪಡ್ಕೊಂಡ್ಬಂದಿದ್ದೀವಿ. ಈ ಹೆಸರು ನಾನು ಖಂಡಿತ ಇಲ್ಲ, ಈ ಖ್ಯಾತಿ ನಾನು ಇಲ್ಲವೇ, ನಾನು ಅನ್ನೋದೇ ಇಲ್ಲ, ಇದು ನಂದಲ್ಲ. ಇದೆಲ್ಲವೂ ಯಾವುದೋ ದೇವಿ ಮಾಯ. ನನ್ನಮ್ಮನ ಹುಟ್ಟಿನಲ್ಲಿ, ನನ್ನಮ್ಮ ಹೊಟ್ಟೆಲ್ ಹುಟ್ಟಿದ್ದಕ್ಕೆ, ನಮ್ಮ ಅಪ್ಪನ ಮಗನಾಗಿ ಹುಟ್ಟಿದ್ದಕ್ಕೆ, ಹೌದು, ಯಾವುದೋ ಮಹಾಗುರುಗಳ ಆಶೀರ್ವಾದ, ನಿಮ್ಮಗಳ ಪ್ರೀತಿಯಿಂದ ನಡೀತಿರೋದು ವಿನ ಇದು ನನ್ನದಲ್ಲ, ಇದು ನನ್ನದಲ್ಲ. ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿದೆ, ಮಹಾಗುರು ಕುಳಿತಿದ್ದಾನೆ, ಅದಕ್ಕೆ ಇಂಥದ್ದೊಂದು ಹೆಸರು, ಈ ಒಂದು ಗೌರವ ಸಾಕು ಅನ್ನತಕ್ಕಂಥ ಭಾವಾರ್ಥ. ಸೊ ತುಲಾ ರಾಶಿ, ವೃಶ್ಚಿಕ ರಾಶಿಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಹುಷಾರಾಗಿದೆ. ಯಾವುದೋ ಒಂದು ದೇವಿಯನ್ನ ಹೋಲಿಸ್ಕೊಳ್ಳಿ, ದೇವಿ ಪೂಜೆ, ಲಲಿತಾ ಸಹಸ್ರನಾಮ, ದೇವಿ ಖಡ್ಗಮಾಲ, ದೇವಿ ಪೂಜೆ, ದೇವಿ ಆರಾಧನೆ. ದೇವಿಗೆ ಲೆಕ್ಕ ಹಾಕ್ಬೇಡಿ, ದೇವ್ರ ಹತ್ರ ಲೆಕ್ಕ ಹಾಕ್ಬೇಡಿ ಮಕ್ಕಳು, ದೇವರ ಹತ್ರ ಲೆಕ್ಕ ಹಾಕ್ಬೇಡಿ, ದೇವ್ರಿಗೆ ಲೆಕ್ಕ ಹಾಕ್ಬೇಡಿ. ಆ ದೇವರು ಅಂದ್ರೆ ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಗಂಡ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ, ಅದುವೇ ದೇವಸ್ಥಾನ. ದೇವಸ್ಥಾನದಲ್ಲಿರುವ ಆ ಒಂದು ದೇವಾಲಯದಲ್ಲಿರುವ ದೇವರುಗಳಿಗೆ ನಾವು ಲೆಕ್ಕ ಹಾಕಿಬಿಟ್ರೆ ಸ್ವಲ್ಪ ಆ ಥರ ಲೆಕ್ಕಾಚಾರಗಳಿಗೆ ಹೋಗ್ಬಿಟ್ಟು ಏಟು ತಿಂದ್ಬಿಡ್ತೀರಿ, ಎಚ್ಚರಿಕೆ. ಧನುಸು ರಾಶಿ, ಸುಖಸ್ಥಾನದಲ್ಲಿ ರಾಹು, ಶನಿ ಸಾರ, ಶನಿ 3ನೇ ಮನೆ ಚೆನ್ನಾಗಿದೆ. ಸ್ಟೀಲು, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಈ ಥರದ್ದು ಇಲ್ಲ ತುಂಬ ವಾಚ್ಮೆನ್ ಕೆಲಸ, ಸೆಕ್ಯೂರಿಟಿ ಕೆಲಸ, ಡ್ರೈವರ್ ಕೆಲಸ, ಹೌಸ್ ಕೀಪಿಂಗ್ ಕೆಲಸ, ಈ ಥರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೂ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ವಿಕ್ರಮಂ, ವಿಜಯಂ, ಧೈರ್ಯಂ, ಸ್ಥಾನಂ, ಗೌರವಂ ಎಲ್ಲವನ್ನೂ ಪಡೆಯತಕ್ಕಂಥದ್ದು. ರಾಜಕೀಯದಲ್ಲಿದ್ದೀರಾ, ತುಂಬ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ನಡೆಸ್ತಿದ್ದೀರಾ, ತುಂಬ ದೊಡ್ಡ ದೊಡ್ಡ ಸೆಕ್ಯೂರಿಟಿ ಏಜೆನ್ಸಿ ತೊಡಗಿಸ್ಕೊಂಡಿದ್ದೀರಾ, ತುಂಬ ದೊಡ್ಡ ವ್ಯವಸ್ಥೆಗಳು, ಇಲ್ಲ ತುಂಬ ಸಣ್ಣ ಒಂದು ಸ್ಕ್ರಾಪ್ ಅಂಗಡಿ, ಒಂದು ಸಣ್ಣ ಸ್ಟೀಲು, ಸಣ್ಣ ಈ ಹಳೆ ಪೇಪರು, ಕಾಗದ, ಇದನ್ನು ಮಾರತಕ್ಕಂಥದ್ದು, ಸೆಕೆಂಡ್ರಿ ವಸ್ತುಗಳನ್ನು ಇಟ್ಕೊಂಡು ಮಾರತಕ್ಕಂಥದ್ದು, ಲೋಹದ ವಸ್ತುಗಳು, ಚಿಕ್ಕ ಒಂದು ಆಯಿಲ್ ಅಂಗಡಿ ಇಟ್ಕೊಂಡಿದ್ದೀರಾ, ಇಂಥದ್ದು ಸಣ್ಣ ಪುಟ್ಟದ್ದು, ತರಕಾರಿ ಅಂಗಡಿ ಇಟ್ಕೊಂಡಿದ್ದೀರಾ, ಸೆಕ್ಯೂರಿಟಿ ಕೆಲಸ ನಡೆಸ್ತಿದ್ದೀರಾ, ಸೆಕ್ಯೂರಿಟಿ ಏಜೆನ್ಸಿ ನಡೆಸ್ತಿದ್ದೀರಾ, ಹೌಸ್ ಕೀಪಿಂಗ್ ಏಜೆನ್ಸಿ ನಡೆಸ್ತಿದ್ದೀರಾ, ಲೇಬರ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಅದ್ಭುತ ಪ್ರಗತಿ. ಕುಂಭರಾಶಿ, ರಾಹು, ಜಾಗ್ರತೆ, ಓಡಾಟ, ಸುತ್ತಾಟ, ಈ ಹೆಲ್ತ್ ಕಡೆಗೆ ಸ್ವಲ್ಪ ಗಮನ ಕೊಡಿ. ರಾಹು ಪ್ರಭಾವ, ದಿಢೀರ್ ದುಡ್ಡು, ದಿಢೀರ್ ನಷ್ಟ, ದಿಢೀರ್ ಒಳ್ಳೆ ವ್ಯಕ್ತಿಗಳು, ದಿಢೀರ್ ಕೆಟ್ಟ ವ್ಯಕ್ತಿಗಳು, ಇವುಗಳ ಪ್ರಬೋಧವನ್ನು ಕೂಡ ಸೂಚಿಸ್ತಿರ್ತಕ್ಕಂಥದ್ದು. ಶನಿ ವಕ್ರ. ಸೊ ನಿಮ್ಮ ಮನಸ್ಸು ಏಕಾಗ್ರತೆಯಲ್ಲಿ ಇರೋಲ್ಲ. ಇದನ್ನ ಮಾಡೋಣ, ಅದನ್ನ ಮಾಡೋಣ, ಇದನ್ನ ನೋಡೋಣ, ಅದನ್ನ ನೋಡೋಣ, ಈ ಕೆಲಸ ಮಾಡೋಣ, ಆ ಕೆಲಸ ಮಾಡೋಣ, ಈ ವ್ಯವಹಾರ ನೋಡೋಣ, ಈ ಥರದ್ದು ಕೆಲವೊಂದು ಕಲಬೆರಕೆ ಕನ್ಫ್ಯೂಷನ್ಗಳಾಗತಕ್ಕಂಥ ಬಾಬತ್ತುಂಟು. ಎಚ್ಚರಿಕೆ. ನಿಧಾನ ಮಾಡಿ, ನಿಧಾನ ಮಾಡಿ, ನಿಧಾನ ಮಾಡಿ, ನಿಧಾನ ಮಾಡಿ. ವಕ್ರವಾಗಿದ್ದಾಗ ವೇಗ ಜಾಸ್ತಿ. ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ಇನ್ನು ಮೀನರಾಶಿ, ಚಂದ್ರ ರಾಹು ಸಾರ, ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ದೇವಿ ದರ್ಶನ, ದೇವಿ ಪೂಜೆ, ಇವುಗಳೆಲ್ಲದರಲ್ಲೂ ನಿಮಗೆ ಒಂದು ವಿಶೇಷ ಪ್ರಸಾದ, ತೀರ್ಥ ಹುಡುಕಿಕೊಂಡು ಬರತಕ್ಕಂಥದ್ದು. ನೋಡಿ, ಎಲ್ರಿಗೂ ಒಳ್ಳೆ ಪ್ರಸಾದ ಹುಡ್ಕೊಂಡು ಬರಲ್ಲ, ಒಳ್ಳೆ ತೀರ್ಥ ಹುಡ್ಕೊಂಡು ಬರಲ್ಲ. ಅದಕ್ಕೊಂದು ಕಾರಣ ಇರುತ್ತೆ, ಅಲ್ಲಿ ಏನೋ ಒಂದು ಪ್ರಚೋದನೆ ಇರುತ್ತೆ. ಮೊನ್ನೆ ಪುಣ್ಯಾತ್ಮರು, ಅವರು ಹೊಟ್ಟೆ ತಂಪಾಗಿರ್ಲಿ, ಅವರ ಆರೋಗ್ಯ ಚೆನ್ನಾಗಾಗಲಿ, ಪಳನಿ ಪ್ರಸಾದ ಬರುತ್ತೆ. ತುಂಬಾ ಆಸೆ ಪಳನಿ ಪ್ರಸಾದ, ಸುಬ್ರಹ್ಮಣ್ಯ ಪ್ರಸಾದ ಅಂದ್ರೆ. ಅಯ್ಯೋ, ನೀವು ನಂಬಲ್ಲ, ಅವ್ರು ಏನೇನೋ ತಂದಿದ್ದಾರೆ, ಅದು ಬೇರೆ. ನನಗ ಆ ಪ್ರಸಾದ ಮೇಲೆ ಅಯ್ಯೋ ಭಗವಂತ, ನಿನ್ನ ಹತ್ರ ಬರಬೇಕು, ನಿನ್ನ ಸೇವೆ ಮಾಡಬೇಕು, ನಿನ್ನ ದರ್ಶನ ಮಾಡಬೇಕು, ನಿನ್ನ ಅನುಗ್ರಹ ಪಡಿಬೇಕು ಅಂತ ಅನ್ಕೊಂಡಿದ್ದೆ. ನನಗಿಂಥದ್ದೊಂದು ಸೌಭಾಗ್ಯ ಕೊಟ್ಟಿಯ, ನನಗಿಂಥದ್ದೊಂದು ಅನುರಾಗ ಕೊಟ್ಟಿಯ, ನನಗಿಂಥದ್ದೊಂದು ಪ್ರಸಾದ, ನಾನಿರೋ ಕಡೆಗೆ ಇವ್ರ ಮುಖ್ಯನ ಕಳಿಸ್ಕೊಟ್ಟಿಯ ಸುಬ್ರಹ್ಮಣ್ಯ, ಇನ್ನು ಎಂಥ ಪುಣ್ಯ ಪಡೆದಿದ್ದೇನೆ ನಾನು ಅಂತ. ಸೊ ಅದೊಂದು ಪ್ರಚೋದನೆ. ನಮಗೆ ಯಾವುದೋ ಕೆಟ್ಟದ್ದಾಗೋದನ್ನು ಕೂಡ ತೆಗೆಯುತ್ತೆ ಪ್ರಸಾದಗಳು. ನಮ್ಗೆ ಯಾವುದೋ ಒಂದು ಈ ರೀತಿ ಧರ್ಮಾತ್ಮರ ಮೂಲಕ ಧರ್ಮ ಸಂಕೇತ, ಇನ್ನಷ್ಟು ಧರ್ಮ ಮಾಡು, ಇನ್ನಷ್ಟು ಒಳ್ಳೇದು ಮಾಡು, ಇನ್ನಷ್ಟು ಒಳ್ಳೆ ಚಿಂತನೆಗಳು ಮಾಡು ಅಂತ. ಇವತ್ತು ಆ ಥರದ ಒಂದು ಧರ್ಮ ಚಿಂತನೆ, ಧರ್ಮ ಬೋಧನೆ, ಧರ್ಮದ ಕೆಲಸಗಳಲ್ಲಿ ವಿಶೇಷ ಪ್ರಗತಿ ಕಾಣ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.